ಸೊ ಇವತ್ತಿನ ವಿಷಯ ಸಂಕಲ್ಪದ 5 ಹಂತಗಳು. ತುಂಬಾ ಧನ್ಯವಾದಗಳು ಈ ಒಂದು ಅವಕಾಶ ಕೊಟ್ಟಿರುವ ಆಥರ್ ಫೌಂಡೇಶನ್ಗೆ ಎಲ್ಲರಿಗೂ. ಸೊ ಸ್ವಲ್ಪ ಕ್ಷಮಿಸಿ, ಜಾಯಿನ್ ಆಗಕ್ಕೆ ಲೇಟ್ ಆಯ್ತು. ನೋ ಪ್ರಾಬ್ಲಮ್. ಒಂದು 2 ನಿಮಿಷ ಧ್ಯಾನ ಮಾಡೋಣ. 2 minutes. ಓಕೆ ಸರ್, ಮಾಡಿಸಿ. ಓಕೆ. ಸೊ ಟೇಕ್ ಅ ಕಂಫರ್ಟಬಲ್ ಪೊಸಿಷನ್. ಒಂದು ಸುಖವಾದ ಸ್ಥಿರವಾದ ಆಸನವನ್ನು ತೆಗೆದುಕೊಳ್ಳಿ. ಆರಾಮದಾಯಕ ಆಸನವನ್ನು. ಕೈ ಬೆರಳನ್ನು ಒಂದರಲ್ಲೊಂದು ಸೇರಿಸಿ ಕಣ್ಣುಗಳನ್ನು ಹಾಯಾಗಿ ಮುಚ್ಚಿಕೊಳ್ಳಿ. ಹೀಗೆ ಹೋಗುತ್ತಿರುವ ಉಸಿರು, ಬರುತ್ತಿರುವ ಉಸಿರು, ಕೇವಲ ಉಸಿರಾಟದ ಮೇಲೆ ಗಮನ ಇರಲಿ. ಮ್ಯೂಟ್ ಆಗಿದೆ ಸರ್ ನಿಮ್ದು. ಕೇವಲ 1 ನಿಮಿಷ. ಬರುತ್ತಿರುವ ವಿಚಾರಗಳನ್ನು ನೋಡಿ. ಇವು ಕೇವಲ ಒಂದು ಅಲೆಗಳು ಇದ್ದಂಗೆ. ಟೋಟಲ್ ರಿಲ್ಯಾಕ್ಸ್. Last 30 seconds. ಎಲ್ಲರೂ ನಿಮ್ಮ 2 ಕೈಗಳನ್ನು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. Place your both hands on your beautiful eyes. 5 seconds. 5, 4, 3, 2, 1. ನಿಧಾನವಾಗಿ 2 ಕೈಗಳನ್ನು ತೆಗೆಯಿರಿ ಕಣ್ಣುಗಳಿಂದ. ಓಕೆ. ಓಕೆ, ರೆಡಿನಾ ಎಲ್ರು? ಸೊ ಸ್ಟಾರ್ಟ್ ಮಾಡೋಣವಾ ಇವತ್ತಿನ ವಿಷಯ? ಓಕೆ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಮುಂಚೆ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಅಂದ್ರೆ ಅಷ್ಟು ಸಂಕ್ಷಿಪ್ತವಾಗಿ ಹೇಳಿಲ್ಲ ನಿಮ್ಗೆ 5 ಹಂತಗಳ ಬಗ್ಗೆ. ಸೊ
ಸೊ 5 ಹಂತಗಳಂದ್ರೆ ಅದ್ರ ಬಗ್ಗೆ ಇವತ್ತು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಾನು. ಅವು ಯಾವ 5 ಹಂತಗಳು ಅಂತ. ಸೊ ನಾನು ಅದು ಪ್ರಾಕ್ಟಿಕಲ್ ನನ್ನ ಜೀವನದಲ್ಲೂ ಅಳವಡಿಸ್ಕೊಂಡಿದ್ದೀನಿ. ಸೊ ನನಗೂ ಆಗಿದೆ ಅದ್ರ ಬೆನಿಫಿಟ್. ಸೊ ನಿಮ್ಗೂ ಆಗ್ಬೋದು, ನೀವು ಪ್ರಯತ್ನ ಮಾಡಿ ಪ್ರಾಕ್ಟೀಸ್ ಮಾಡಿ ನೋಡಿ. ಸೊ ಆಗುತ್ತೆ, 100% ಆಗುತ್ತೆ. ಸೊ ಸಂಕಲ್ಪದ 5 ಹಂತಗಳು. ಮೊದಲನೇದಾಗಿ ಸಂಕಲ್ಪ ಎಂದರೇನು ಅಂತ ಈ ಕ್ವಶನ್ ಬರುತ್ತೆ. ಸಂಕಲ್ಪ ಎಂದರೇನು? ನಾರ್ಮಲಿ ಈಗ ಹೇಳ್ಬೇಕಂದ್ರೆ ಸಂಕಲ್ಪ ಅಂದ್ರೆ ಏನೋ ಒಂದು ಪಡೆದುಕೊಳ್ಳೋದಕ್ಕೆ ನಾವು ಸಂಕಲ್ಪ ಅಂತ ಕರಿತೀವಿ. ನನ್ಗೆ ಅದು ಬೇಕು, ಏನೋ ಮೊನ್ನೆ ಬೇಕು, ಅದು ಬೇಕು, ಏನೋ ಒಂದು ವಸ್ತು ಬೇಕು, ಒಬ್ಬ ಪರ್ಸನ್ ಬೇಕು, ಏನೋ ಒಂದು ಪಡೆದುಕೊಳ್ಳೋಕೆ ನಾವು ಸಂಕಲ್ಪ ಅಂತ ಕರಿತೀವಿ. ಓಕೆ, ನಮ್ಗೆ ಏನ್ ಬೇಕಾಗಿದೆ ಅದಕ್ಕೆ ಸಂಕಲ್ಪ ಅಂತ ಕರಿತೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹತ್ರ ಒಂದು ಎನರ್ಜಿ, ನಮ್ಮ ಹತ್ರ ಶಕ್ತಿ, ಒಂದು ನಮ್ಮ ಜೊತೆ ನಾವು ಸ್ಥಿರವಾಗಿದ್ರೆ ನಮ್ಗೆ ಏನ್ ಬೇಕಾಗಿದೆ ಅದು ಆಟೋಮೆಟಿಕ್ ಆಗಿ ನಮ್ಮ ಹತ್ರ ಬರುತ್ತೆ. ಆಕ್ಚುಲಿ ಸಂಕಲ್ಪ ಏನಕ್ ಮಾಡ್ಬೇಕಂತ ಹೇಳ್ತಾರಂದ್ರೆ, ನಮ್ಮ ಮನಸ್ಸು ಒಂದು ಕೃತವಾಗಿರ್ಬೇಕು, ಯಾವುದೇ ಬೇರೆ ದಿಶೆಯಲ್ಲಿ ಹೋಗ್ಬಾರ್ದಂತ ಸಂಕಲ್ಪ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ಈ ಸಂಕಲ್ಪ ಮುಂಚೆಯಿಂದನೇ ಇದೆ. ಎಷ್ಟೋ ವರ್ಷಗಳಿಂದ ಎಷ್ಟೋ ನಮ್ಮ ಹಿರಿಯರು, ಎಷ್ಟೋ ಒಂದು ಜನ ಆಟೋಮೆಟಿಕ್ ಆಗಿ ಅವ್ರ ಮನ್ಸಲ್ಲಿ ಏನೋ ಒಂದು ಬಂತಂದ್ರೆ, ಅದು ಇಂಟ್ಯೂಷನ್ ಬಂತಂದ್ರೆ ಅವ್ರ ಹತ್ರ ಬಂದ್ಬಿಡ್ತಿತ್ತು, ಏನೇ ಆಗಿರ್ಬೋದು. ಸೊ ಇವಾಗ ಅದು ಸಂಕಲ್ಪ ಅನ್ನೋದು ಮ್ಯಾನಿಫೆಸ್ಟೇಷನ್ ಅನ್ನೋದು ಮಾರ್ಕೆಟ್ ಅಲ್ಲಿ ಹೆಂಗಾಗಿದೆ ಅಂದ್ರೆ, ಎಲ್ರು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಮ್ಯಾನಿಫೆಸ್ಟೇಷನ್ ಮಾರ್ಕೆಟ್ ಅಂದ್ರೆ ಇವಾಗ ಅದರ್ಲಿಂದ ಅವರು ಬಹಳಷ್ಟು ಸಂಪಾದನೆ ಮಾಡ್ತಿದ್ದಾರೆ ಆ ಒಂದು ವರ್ಡ್ ಹೇಳ್ಕೊಂಡು. ಬಟ್ ಹಂಗೇನಿಲ್ಲ, ಇದು ಆಕರ್ಷಣೆ ನಿಯಮ ಇದೆ. ಆಕರ್ಷಣೆ ನಿಯಮ, ಲಾ ಆಫ್ ಅಟ್ರಾಕ್ಷನ್. ಈ ಆಕರ್ಷಣೆ ನಿಯಮ ಎಲ್ಲರಿಗೂ ಅನ್ವಯ ಆಗುತ್ತೆ. ಪ್ರತಿಯೊಬ್ಬರಿಗೂ, ಭೂಮಿಯಲ್ಲಿನ ಪ್ರತಿಯೊಂದು ಜೀವಿಗೂ ಆಕರ್ಷಣ ನಿಯಮ ಅನ್ವಯ ಆಗುತ್ತೆ. ಪ್ರಾಣಿ, ಪಕ್ಷಿ, ನಾವು, ಗಿಡ, ಮರ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಯಾವ ರೀತಿ ಕರ್ಮಗಳು ಯಾವ ರೀತಿ ಇರ್ತಾವಲ್ಲ, ನಾವು ಏನ್ ಮಾಡ್ತೇವೋ, ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೋ, ಕೆಟ್ಟದ್ ಮಾಡಿದ್ರೆ ಕೆಟ್ಟ, ಅದೇ ರೀತಿಯಾಗಿ ಆಕರ್ಷಣೆ ನಿಯಮನು ಅನ್ವಯ ಆಗುತ್ತೆ. ನಾವು ಏನ್ ಯೂನಿವರ್ಸ್ಗೆ, ಏನ್ ವಿಶ್ವಕ್ಕೆ ಏನ್ ಕೊಡ್ತಾ ಇದ್ವಿ ಅದೇ ರೂಪದಲ್ಲಿ ನಮಗೆ ಅದು ರಿಟರ್ನ್ ಕೊಡುತ್ತೆ. ಸೊ ಹೇಳ್ಬೇಕಂದ್ರೆ ನಮ್ಮ ಖುಷಿ, ನಾವು ಏನ್ ಸಂಕಲ್ಪ ಮಾಡ್ಬೇಕಂದ್ರೆ ನಾವು ಖುಷಿಯಾಗಿರೋದೇ ಸಂಕಲ್ಪ ಮಾಡೋದು. ಅಂದ್ರೆ ಯೂನಿವರ್ಸ್ ಏನ್ ಕೇಳುತ್ತೆ ಅಂದ್ರೆ, ನಮಗ್ ಏನ್ ಬೇಕಾಗಿದೆಯೋ ಅದು ನಾವು ಸಂಕಲ್ಪ ಮಾಡಬಾರ್ದು. ನಮ್ಗೆ ಏನ್ ಬೇಕಾಗಿದೆಯೋ ನಾವು, ನಮಗೆ ಸಿಕ್ಕಾಗ ನಾವು ಯಾವ ರೀತಿ ನಮ್ಮ ಸ್ಥಿತಿ ಇರುತ್ತೆ, ನಮ್ಗೆ ಏನ್ ಬೇಕಾಗಿದೆ ಅದು ನಮಗ್ ಸಿಕ್ಕಾಗ, ನಾವು ಪಡೆದುಕೊಂಡಾಗ ಯಾವ ರೀತಿ ಸ್ಥಿತಿ ಇರುತ್ತೆ ಅದು ಯೂನಿವರ್ಸ್ಗೆ ಬೇಕು. ಅಂದ್ರೆ ಯೂನಿವರ್ಸ್ ಕೇಳುತ್ತೆ, ನೀ ರೆಡಿ ಆಗು ಮೊದ್ಲು. ಯು ಮ್ಯಾನಿಫೆಸ್ಟ್ ವಾಟ್ ಯು ಆರ್, ಡು ನಾಟ್ ಮ್ಯಾನಿಫೆಸ್ಟ್ ವಾಟ್ ಯು ವಾಂಟ್. ಅಂದ್ರೆ ನಿಮ್ಗೆ ಏನ್ ಬೇಕಿದೆ ಅದು ನೀವು ಮ್ಯಾನಿಫೆಸ್ಟ್ ಮಾಡಬೇಡಿ, ನೀವು ಆಗಿ ಮೊದಲು ರೆಡಿ ಆಗಿ, ಅದು ಆಟೋಮೆಟಿಕ್ ನಿಮ್ಮ ಹೊರಗೆ ಬರುತ್ತೆ. ಸೊ ಇಷ್ಟ ಹೇಳ್ಬೇಕಂದ್ರೆ, ಸೊ ಸಂಕಲ್ಪ ಅಂದ್ರೆ ಒಂದು 21 ಡೇಸ್, 11 ದಿನ, 7 ದಿನ ಈ ರೀತಿ ನಾವು ಒಂದು ಸಂಕಲ್ಪ ಮಾಡಿದ್ರೆ ನಮ್ಮ ಬ್ರೈನು, ಮನಸ್ಸು ಯಾವುದೇ ಕಡೆ ಹೋಗೋದಿಲ್ಲ, ಒಂದೇ ಏಕಾಗ್ರತೆ ಇರುತ್ತೆ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ಪ್ಲಸ್ ಪಾಯಿಂಟ್ ಇದೆ ಅದರಿಂದ. ನಾವು ಯಾವತ್ತು ನಮ್ಮ ಒಂದು ಆತ್ಮದ ಜೊತೆ, ನಮ್ಮ ಒಂದು ಇನ್ನರ್ ಸೆಲ್ಫ್ ಜೊತೆ ನಾವು ಇರ್ತೇವಲ್ಲ, ಎಲ್ಲ ಆಟೋಮೆಟಿಕ್ ಆಗಿ ಎಲ್ಲ ವರ್ಕ್ ಆಗ್ತಾ ಇರುತ್ತೆ. ಸೊ ದಟ್ಸ್ ಅ ಪಾಯಿಂಟ್. ನಮ್ಮ ಜೊತೆ ನಾವಿರೋದೇ ಒಂದು ಸಂಕಲ್ಪ ಅಂತ ತಿಳ್ಕೊರ ಅಷ್ಟೇ, ಮತ್ತೇನಿಲ್ಲ.
ನಮ್ಮಿಂದ ನಾವು ದೂರವಾದಾಗ ಅದು ಸಂಕಲ್ಪ ಇರೋದಿಲ್ಲ. ಸೊ ಈ ರೀತಿಯಾಗಿ ಇದರ ಅರ್ಥ ಇಷ್ಟೇ ನನಗೆ ತಿಳಿದಿರೋ ಪ್ರಕಾರ. ಸೊ ಇದರ 5 ಹಂತಗಳು. ಸೊ 5 ಹಂತಗಳದ ಮೊದಲನೇ ಹಂತ ಧ್ಯಾನನೇ ಬರ್ತದೆ. ಸಂಕಲ್ಪ ನಾವು ಯಾವುದೇ ಸಂಕಲ್ಪ ನಾವು ಮಾಡ್ಬೇಕಂದ್ರೆ ಮೊದಲನೇ ಹಂತ ಧ್ಯಾನ. ಪತ್ರಿಜಿಯವರು ಕೊಟ್ಟಿರುವಂತ ಇದು ಸಿಂಪಲ್ ಟೆಕ್ನಿಕ್ ಆನಾಪಾನಸತಿ ಧ್ಯಾನ. ದಿಸ್ ಇಸ್ ದ ಬೆಸ್ಟ್ ಟೆಕ್ನಿಕ್ ನನ್ನ ಪ್ರಕಾರ. ಸೊ ಇದರಿಂದ ಆನಾಪಾನಸತಿ ಧ್ಯಾನದ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ಧ್ಯಾನ ಹೆಂಗಿದೆ ಅಂದ್ರೆ ಇದು ಒಮ್ಮೆಗೆ ಒಂದ್ಸಲ 2 ಸಲ ಮಾಡಿದ್ರೆ ಅರ್ಥ ಆಗಲ್ಲ, ಬೆನಿಫಿಟ್ ಆಗಲ್ಲ. ಲಾಂಗ್ ಟರ್ಮ್ ಇದೆ ಆನಾಪಾನಸತಿ ಧ್ಯಾನ. ಒಂದು 6 ತಿಂಗಳು ಬೇಕು, 1 ವರ್ಷ ಬೇಕು, 2 ವರ್ಷ ಬೇಕು. ಅವಾಗ ನಾವು ಇದು ಆನಾಪಾನಸತಿ ಧ್ಯಾನ ಮಾಡಿದಾಗ ನಮಗೆ ಅದರ ಲಾಭ ಗೊತ್ತಾಗುತ್ತೆ. ಅಂದ್ರೆ ದಿನನಿತ್ಯನೂ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಆನಾಪಾನಸತಿ ಧ್ಯಾನ. ಎವ್ರಿ ಡೇ ಪ್ರಾಕ್ಟೀಸ್. ಇದರಿಂದ ಏನದಂದ್ರೆ ನಮ್ಮ ಮನಸ್ಸು ಕೇಂದ್ರೀಕೃತಗೊಳ್ಳುತ್ತದೆ. ಅಂದ್ರೆ ನೀವು ಈಗ ಧ್ಯಾನ ಮಾಡಿದ್ರಿ, ಉಸಿರಾಟ ಹೋಗುತ್ತೆ ಬರುತ್ತೆ, ವಿಚಾರಗಳು ಬರುತ್ತವೆ ಹೋಗ್ತವೆ. ಈ ಒಂದು ಸ್ಥಿತಿಯಲ್ಲಿ ನಾವು ಒಂದು ಸಲ ವಿಚಾರರಹಿತ ಸ್ಥಿತಿ ಬರ್ತೇವೆ. ಸಂಕಲ್ಪ ಮಾಡಕ್ಕೆ ಒಂದು ಫೋಕಸ್ಡ್ ಮೈಂಡ್ ಬೇಕು, ಅಟೆನ್ಷನ್ ಮೈಂಡ್ ಬೇಕು. ವಿಚಲಿತ ಮನಸ್ಸು ಸಂಕಲ್ಪ ಆಗಲ್ಲ. ಸೊ ಯಾವುದೇ ಒಂದು ಸಂಕಲ್ಪ ಮಾಡ್ಬೇಕಂದ್ರೆ ಫೋಕಸ್ಡ್ ಮೈಂಡ್ ಬೇಕು. ಓಕೆ. ಸೊ ಮೊದಲನೇದಾಗಿ ಧ್ಯಾನ ಮಾಡ್ಬೇಕು ನಾವೆಲ್ಲರೂ, ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಸೊ ಮೊದಲನೇದು ಬರ್ಕೊಳ್ಳಿ, ಬ್ರೈನ್ ಕೋಹರೆನ್ಸ್ ಅಂತ. ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ದಿನದಲ್ಲಿ ಯಾವುದೇ ಸಮಯ ತೆಗೆದುಕೊಳ್ಳಿ, ಧ್ಯಾನ ಮಾಡಿ. ಸೊ ಎರಡನೇದು ಹಾರ್ಟ್ ಕೋರೆನ್ಸು. ಇದು ಬಹಳಷ್ಟು ಉಪಯೋಗವಾಗಿದೆ, ಬಹಳ ಬೆನಿಫಿಟ್ ಆಗಿದೆ. ಏವನ್ ಸೈನ್ಸ್ ರಿಸರ್ಚ್ ಮಾಡಿದೆ. ಹಾರ್ಟ್ ಈಸ್ ಮೋರ್ ಸ್ಟ್ರಾಂಗರ್ ದನ್ ಬ್ರೈನ್ 5000 ಟೈಮ್ಸ್. 5,000 ಟೈಮ್ ಪವರ್ಫುಲ್ ಇದೆ ಹಾರ್ಟ್ ನಮ್ದು. ಸೊ ಹಾರ್ಟ್ ಕೋರೆನ್ಸ್ ಅಂದ್ರೆ ಈ ಬ್ರೈನ್ ಅಂಡ್ ಹಾರ್ಟ್ ಇನ್ ಬ್ಯಾಲೆನ್ಸ್ಡ್ ಸ್ಥಿತಿಯಲ್ಲಿ ಇರ್ತೇವಲ್ಲ, ಈ ಸಮತೋಲನ ಸ್ಥಿತಿಯಲ್ಲಿ ಇಟ್ಟಾಗ ನಮ್ಮ ಹತ್ರ ಅದ್ಭುತ ಶಕ್ತಿ ಕ್ರಿಯೇಟ್ ಆಗುತ್ತೆ, ಅದ್ಭುತ ಶಕ್ತಿ ಬರುತ್ತೆ. ಇವಾಗ ಹಾರ್ಟ್ ಕೋರೆನ್ಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ, ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಅಬ್ಸರ್ವೇಷನ್ ಅಂದ್ರೆ ಒಂದು 5 ನಿಮಿಷ 2 ನಿಮಿಷ ತೆಗೆದುಕೊಂಡು ಹೃದಯದ ಮೇಲೆನೆ ಗಮನ ಇರಬೇಕು. ನಮ್ಮ ಹೃದಯದ ಮೇಲೆ ಗಮನ, ಬರೀ ಹೃದಯ. ಈ ಹೃದಯ ಚಕ್ರ ಏನಿದೆ ಅಲ್ವಾ, ಇದು ಹಾರ್ಟ್ ಚಕ್ರ ಏನಿದೆ ಅಲ್ವಾ, ಇದರಿಂದ ನಾವು ಆಕರ್ಷಣೆಯ ಶಕ್ತಿ ಪಡೆದುಕೊಳ್ತೀವಿ. ಇದು ಒಂದು ಪ್ರಾಕ್ಟೀಸ್ ಮಾಡ್ತಾ 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 ಈಗ ಒಬ್ಬೊಬ್ಬರು ಅಂತಾರೆ, ನಾನು ಬಹಳ ಏಕಾಂಗಿ ಇದ್ದೀನಿ, ನನ್ ಜೊತೆ ಯಾರು ಇಲ್ಲ, ನನ್ ಜೊತೆ ಏನು ಬರಲ್ಲ, ಆಕರ್ಷಣೆ ಆಗಲ್ಲ. ಏನಕ್ಕಾಗಲ್ಲ? ನಿನ್ನ ಹಾರ್ಟ್ ಚಕ್ರ ಬ್ಲಾಕ್ ಇದೆ. ಸೊ ಹಾರ್ಟ್ ಚಕ್ರ ಬ್ಲಾಕ್ ಇದ್ದಿನ್ಗೋಸ್ಕರ ಯಾರು ಆಕರ್ಷಣೆ ಆಗಲ್ಲ, ಏನೋ ವಸ್ತು ನಿನ್ನ ಹತ್ರ ಬರಲ್ಲ. ಸೊ ಮೇನ್ ಈಸ್ ಹಾರ್ಟ್ ಚಕ್ರ. ಇವು 7 ಚಕ್ರ ಇದೆ, ಇದು ಬೇರೆನೆ ಸೈನ್ಸ್ ಇದೆ. ನಾನು ಮತ್ತೆ ಬೇರೆ ಕ್ಲಾಸಲ್ಲಿ ಹೇಳ್ತೀನಿ ಚಕ್ರದ ಬಗ್ಗೆ. ಸೊ ಮೇನ್ ಈಗ ಬಂದಿರೋದು ಹಾರ್ಟ್ ಕೋರೆನ್ಸ್. ಓಕೆ. ನಾವು ಏನ್ ಮಾಡ್ಬೇಕಂದ್ರೆ, ನಮ್ಮ ಹೃದಯದ ಮೇಲೆ ಗಮನ ಇದ್ದಾಗ ಹೃದಯ ಆಕ್ಟಿವೇಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ನಾವು ಒಂದು ಲವ್ ಫ್ರೀಕ್ವೆನ್ಸಿ ಬರುತ್ತೆ. ಈ ಡೇವಿಡ್ ಹಾಕಿನ್ಸ್ ಅವರದ ಒಂದು ಫ್ರೀಕ್ವೆನ್ಸಿ ಸ್ಕೇಲ್ ಅಲ್ಲಿ ಲವ್ ಅನ್ನೋದು ಅದ್ರದ್ದು ಪರ್ಸೆಂಟೇಜ್ 500% ಇದೆ. ಅಂದ್ರೆ ನಾವು ಯಾವಾಗ ನಾವು ಪ್ರೀತಿಯಿಂದ ತುಂಬ್ಕೋತೀವೋ ನಾವು ಸಂಪೂರ್ಣವಾಗ್ಬಿಡ್ತೀವಿ, ಫುಲ್ ನಾವು ಸಂಪೂರ್ಣತೆ. ಸೊ ಎಷ್ಟು ನಾವು ಧ್ಯಾನ ಮಾಡಿದ್ರು ನಮ್ಮ ಹತ್ರ ಕರುಣೆ ಇಲ್ಲ, ಪ್ರೀತಿ ಇಲ್ಲ ಅಂದ್ರೆ ಯೂಸ್ ಇಲ್ಲ. ಧ್ಯಾನ ಮಾಡ್ತಾ 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 ಪ್ರೀತಿ ಕರುಣೆ ಭಾವನೆ ಬೆಳೆಸ್ಕೋಬೇಕು ನಾವು. ಪ್ರೀತಿ ಕರುಣೆ ಭಾವನೆ ಬೆಳೆಸ್ಕೊಂಡಾಗ
ಆಕರ್ಷಣೆಗೆ ನಮ್ಮ ಸ್ಪೀಡ್ ಜಾಸ್ತಿ ಆಗುತ್ತೆ. ಓಕೆ. ಹ್ಮ್. ಸೊ ಒಂದು 2-3 ಮಿನಿಟ್ಸ್ ಮಾಡಿ ನೋಡೋಣ ಹಾರ್ಟ್ ಕೋರೆನ್ಸ್. ಓಕೆ. ಇವತ್ತು ನೀವು ಆಲ್ರೆಡಿನೂ 1 ಅವರ್ ಧ್ಯಾನ ಮಾಡಿದೀವಿ, ಮತ್ತೇನು ಮಾಡ್ತಾ ಇದ್ರಿ ಅಂತ ಹಿಂಗೆ ತಿಳ್ಕೊಬೇಡಿ. ಜಸ್ಟ್ ಇವೆಲ್ಲ ಪ್ರಾಕ್ಟೀಸ್ ಅಷ್ಟೇ. ದಿನಾಲು ನೀವು ಮನೇಲೆ ಮಾಡ್ಕೋಬೇಕು ಇವೆಲ್ಲ. ನಾನು ಇವತ್ತು ಹೇಳ್ತಾ ಇರೋದು ಪ್ರಾಕ್ಟೀಸ್ ಅಷ್ಟೇ. ಸೊ ನೀವು ಹೃದಯದ ಮೇಲೆ ಕೈ ಇಟ್ಕೊಂಡು ಮಾಡ್ಬೋದು, ಇಲ್ಲ ಹಂಗೆ ಕಣ್ಮುಚ್ಚಿ ಹೃದಯ ಗಮನಿಸ್ಬೋದು. ಓಕೆ, ಆಸ್ ಯುವರ್ ವಿಶ್, ನಿಮ್ಮ ಇಷ್ಟ. ಕೂತ್ಕೊಳ್ಳಿ, 1-2 ಮಿನಿಟ್ಸ್ ಆರಾಮಾಗಿ ಕೂತ್ಕೊಳ್ಳಿ. ಹೃದಯದ ಮೇಲೆ ಗಮನ ಇರಲಿ. ಕಣ್ಣು ಮುಚ್ಕೊಳ್ಳಿ. ನಾನು ಹೇಳೋವರೆಗೂ ಯಾರು ಕಣ್ಣು ತೆರಿಬಾರ್ದು, ಕಣ್ಣು ತೆರೆದು ನೋಡಬಾರ್ದು. ಓಕೆ, ಎಲ್ಲರೂ ಕಣ್ಣು ಮುಚ್ಚಿರ್ಲಿ. ಆ ಕಡೆ ಈ ಕಡೆ ಓಡಾಡ್ತಾ ಇರಬಾರ್ದು. ನಿಧಾನವಾಗಿ ಕೂತ್ಕೊಳ್ಳಿ ಒಂದು ಸ್ಥಳದಲ್ಲಿ. ಫೋಕಸ್ ಆನ್ ಯುವರ್ ಹಾರ್ಟ್ ಸೆಂಟರ್. ನಿಮ್ಮ ಗಮನ ನಿಮ್ಮ ಹೃದಯದ ಮೇಲೆ ಇರಲಿ. ಈ ಹೃದಯಕ್ಕೆ ಎಲ್ಲ ಉತ್ಪತ್ತಿ ಆಗುತ್ತದೆ. ಇಡೀ ವಿಶ್ವವೇ ಇಲ್ಲಿದೆ. ನಾನು ತುಂಬಾ ಹಗುರ ಆಗ್ತಾ ಇದ್ದೀನಿ. ನನ್ನ ಮನಸ್ಸು ತುಂಬಾ ಹಗುರವಾಗ್ತಾ ಇದೆ. ನಮ್ಮ ಗಮನ ನಮ್ಮ ಹೃದಯದ ಮೇಲಷ್ಟೇ ಇರಲಿ, ಬೇರೆ ಕಡೆ ಬೇಡ. ಆಕ್ಟಿವೇಟ್ ದ ಹಾರ್ಟ್ ಚಕ್ರ. ಓಕೆ, ನಿಧಾನವಾಗಿ ಕಣ್ತೆರಿಬಹುದು. Slowly open the eyes, masters. ಓಕೆ, ದಿಸ್ ಇಸ್ ಕಾಲ್ಡ್ ಹಾರ್ಟ್ ಕೋರೆನ್ಸ್. ಇದು ಏನ್ ಮಾಡ್ಬೇಕಂದ್ರೆ ಎವ್ರಿ ಡೇ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಇನ್ನೊಂದು ಏನಾಗುತ್ತೆ, ಎಮೋಷನಲಿ ನಮಗೆ ಫಿಟ್ನೆಸ್ ಬರುತ್ತೆ. ಎಮೋಷನಲಿ ನಾವು ವೀಕ್ ಆಗೋದಿಲ್ಲ. ಇದರಿಂದ ನಮ್ಮ ರಿಲೇಶನ್ಶಿಪ್ ಬೆಟರ್ ಆಗುತ್ತೆ, ನಮ್ಮ ಸಂಬಂಧಗಳೆಲ್ಲ. ಸೊ ಅದಕ್ಕೋಸ್ಕರ ನಾವು ಹಾರ್ಟ್ ಕೋರೆನ್ಸ್ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಯಾಕಂದ್ರೆ ಮೇನ್ ಬಂದಿರೋದು ನಮ್ಮ ವಾಯ್ಸ್. ನಾವು ಏನ್ ಮಾತಾಡ್ತಿದ್ವಿ ಅದೇ ಪ್ರಭಾವ ಬೀರುತ್ತೆ ಈ ಜಗತ್ತಿನ ಮೇಲೆ, ನಮ್ಮ ಸಂಬಂಧ ಯಾರೇ ಆಗಿರ್ಬೋದು. ಸೊ ನಮ್ಮ ಮನಸ್ಸು ಒಂದೇ ಸ್ಥಿತಿಯಲ್ಲಿ ಇರುತ್ತೆ ನಾವು ಹೇಳಕ್ಕಾಗಲ್ಲ, ಯಾವಾಗ್ಲೂ ಚೇಂಜ್ ಆಗ್ಬೋದು. ಅದಕ್ಕೋಸ್ಕರ ನಾವು ಇವು ಪ್ರಾಕ್ಟೀಸಸ್, ನಾವು ಹಾರ್ಟ್ ಕೋರೆನ್ಸ್ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಬಾಯಿಂದ ಏನ್ ಬರ್ಬೇಕು ಅದೇ ಬರುತ್ತೆ. ಅಷ್ಟು ಪ್ರೀತಿ ಮಧುರವಾಗಿ ಮಾತಾಡ್ತೀವಿ, ಆ ಮಧುರತೆನೇ ನಾವು ವಿನ್ ಆಗ್ತೇವೆ. ನಾವು ಈ ಜಗತ್ತನ್ನ ಗೆಲ್ಬೇಕು ಅಂದ್ರೆ ಪ್ರೀತಿಯಿಂದನೇ ಗೆಲ್ಬೇಕು. ದ್ವೇಷ ಮಾಡಿ ಗೆಲ್ತೆ ಅಂದ್ರೆ ಸಾಧ್ಯನೇ ಇಲ್ಲ, ಎಷ್ಟು ವರ್ಷ ಆದ್ರೂ ಗೆಲ್ಲಕ್ಕಾಗಲ್ಲ. ಸೊ ನಾವು ತುಂಬಾ ಮಧುರವಾಗಿ ಮಾತಾಡಿದಾಗ ಎದುರ ಇರುವ ಮನುಷ್ಯನ ಮನಸ್ಸು ಬದಲಾಗುತ್ತೆ. ಅದಕ್ಕೋಸ್ಕರ ನಾವು ಹಾರ್ಟ್ ಕೋರೆನ್ಸ್ ಮಾಡಿದಾಗ ನಾವು ಕರ್ಗಿ 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 ಹೋಗ್ತೇವೆ, ನಾವು ಫುಲ್ ಕರಗಿ ಹೋಗ್ತೇವೆ. ಅದಕ್ಕೋಸ್ಕರನೇ ಹಾರ್ಟ್ ಕೋರೆನ್ಸ್ ಮಾಡಬೇಕು. ಇದು ಆಕರ್ಷಣೆ ನಿಯಮಗೆ ಅನ್ವಯವಾಗುತ್ತೆ. ಸಂಕಲ್ಪಕ್ಕೆ ಯಾವುದೇ ಒಂದು ಸಂಕಲ್ಪ ಮಾಡ್ಬೇಕಂದ್ರು ಧ್ಯಾನ ಅದರ ಜೊತೆ ಹಾರ್ಟ್ ಕೋರೆನ್ಸು ಎರಡೂ ಮಾಡಬೇಕು. ಸೊ ನೀವು 2ನೇ ಹಂತ ಒಂದು ಮಾಡಿದಾಗ 3ನೇ ಹಂತ ಆಟೋಮೆಟಿಕ್ ಆಗಿ ಆಗಿರುತ್ತೆ. ನೀವು ಇವೆರಡು ಮಾಡಿದ್ರಿ, ಬ್ರೈನ್ ಕೋರೆನ್ಸ್ ಹಾರ್ಟ್ ಕೋರೆನ್ಸ್, 3ನೇ ಹಂತ ಆಟೋಮೆಟಿಕ್ ಆಗಿ ಆಗುತ್ತೆ. 3ನೇ ಹಂತ ಬಂದ್ಬಿಟ್ಟು
ಕ್ರಿಯೇಟಿವ್ ವಿಜುವಲೈಸೇಷನ್ ಅಂದ್ರೆ ಕನ್ನಡದಾಗ ಹೇಳ್ಬೇಕಂದ್ರೆ ರಚನಾತ್ಮಕ ಒಂದು ರಚನಾತ್ಮಕ ವಿಜುವಲೈಸೇಷನ್. ಏನಂತಾರೆ ಗೊತ್ತಿಲ್ಲ ಅಷ್ಟು. ಸೊ ಒಂದು ಕ್ರಿಯೇಟಿವ್ ಆಗಿ ನಾವು ಏನೋ ರಚನೆ ಮಾಡೋದು. ಓಕೆ, ಸೊ ಕ್ರಿಯೇಟಿವ್ ವಿಜುವಲೈಸೇಷನ್ ಏನ್ ಹೇಳುತ್ತೆ ಅಂದ್ರೆ ಇದು ಮೈಂಡ್ಫುಲ್ನೆಸ್ದಾಗ ಇರ್ಬೇಕು ನಾವು. ಅಂದ್ರೆ ನಾವು ಏನ್ ಕ್ರಿಯಾತ್ಮಕ ರಚನಾತ್ಮಕ ಕ್ರಿಯೆ ಏನ್ ಮಾಡ್ತೇವಲ್ಲ ವಿಜುವಲೈಸೇಷನ್, ಸೊ ಹೆಂಗಿರ್ಬೇಕಂದ್ರೆ ನಮ್ಗೆ ಏನ್ ಬೇಕಾಗಿದೆಯೋ ಇದು ನನ್ನ ಹತ್ರ ಸಿಕ್ಕಿದೆ ಅಂತ ಆಲ್ರೆಡಿ ನಾವು ಮ್ಯಾನಿಫೆಸ್ಟ್ ಮಾಡ್ಬೇಕು. ಆಲ್ರೆಡಿ ನಾವು ವಿಜುವಲೈಸೇಷನ್, ಇವಾಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಜೋ ಡಿಸ್ಪೆನ್ಸಾ ಅವ್ರದ್ದು ಒಂದು ಆಕ್ಸಿಡೆಂಟ್, ಒಂದೇನೋ ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಒಂದು 21 ಇಯರ್ಸ್ ಏಜ್ ಇದ್ದಾಗ. ಅವ್ರಿಗೆ ಡಾಕ್ಟರ್ ಹೇಳಿದ್ದ, ಆಯ್ತು ಈಗ ನೀವು ನಡೆದಾಡೋದು ಆಗೋದಿಲ್ಲ, ನಿಮ್ ಪ್ಯಾರಲೈಸಿಸ್ ಆಗುತ್ತೆ, ನಿಮ್ ಬಾಡಿ ಎಲ್ಲ ಇದಾಗುತ್ತೆ ಅಂತ ಹೇಳಿದ್ರು. ಬಟ್ ಅವ್ರೇನಂದ್ರು ಜೋ ಡಿಸ್ಪೆನ್ಸ್ ಅಂದ್ರೆ ಅವ್ರ ಬೋನ್ಸ್ ಎಲ್ಲ ಮುರಿದೋಗಿದ್ವು, ಬೋನ್ಸ್ ಎಲ್ಲ ಇದಾಗಿದ್ದು. ಅವರು ಹಾಸ್ಪಿಟಲ್ ಅಲ್ಲಿ ಅವ್ರು ಏನಂದ್ರೆ ನಾವು ಅಮ್ಮನ ಹೊಟ್ಟೆಲಿದ್ದಾಗ ನನಗೆ ಯಾವ ಶಕ್ತಿ ಬಂದು ಎಲ್ಲ ಬೋನ್ಸ್ ಎಲ್ಲ ಜೋಡಿಸಿತ್ತು, ನಾನು ಹೆಂಗ್ ಕ್ರಿಯೇಟ್ ಆದೆ ಹೊಟ್ಟೆಯಲ್ಲಿ ಅಂತ ಅವ್ರು ಒಂದ್ಸಲ ವಿಚಾರ ಮಾಡಿದ್ರು. ಇದು ನನ್ ಬಾಡಿ ಅಲ್ವಾ, ನಾನ್ ರೆಡಿ ಮಾಡ್ಕೋಬೇಕಂತ ಹೇಳಿ ಅವರು ವಿಜುವಲೈಸೇಷನ್ ಸ್ಟಾರ್ಟ್ ಮಾಡಿದ್ರು. ಕಣ್ ಮುಚ್ಕೊಂಡು ನಾನು ಓಡ್ತಾ ಇದ್ದೀನಿ, ನಾನು ಡಾನ್ಸ್ ಮಾಡ್ತಾ ಇದ್ದೀನಿ, ನಾನು ಹೋಗಿದ್ದೀನಿ, ಈ ರೀತಿಯಲ್ಲಿ ವಿಜುವಲೈಸೇಷನ್ ಮಾಡ್ತಿದ್ರು. ಆಟೋಮೆಟಿಕ್ ಆಗಿ 3 ಮಂತ್ಸ್ ಅಲ್ಲಿ ರಿಕವರ್ ಆದ್ರು. 3 ಮಂತ್ಸ್ ಅಲ್ಲಿ 3 ತಿಂಗಳು ರಿಕವರ್ ಆಗಿ ನಡ್ಕೊಂಡು ಹೋದ್ರು ಹಾಸ್ಪಿಟಲ್ಗೆ. ಅಂದ್ರೆ ಆ ರೀತಿ ಅಂದ್ರೆ ತುಂಬಾಷ್ಟು ಎಕ್ಸಾಂಪಲ್ಸ್ ಇವೆ, ಬಹಳಷ್ಟು ಎಕ್ಸಾಂಪಲ್ ಇದೆ, ಉದಾಹರಣೆಗಳು. ವಿಜುವಲೈಸೇಷನ್ ಅಂದ್ರೆ ನಾವು ಯಾವಾಗ್ಲೂ ಹ್ಯಾಪಿನೆಸ್ ಇರೋ ವಿಜುವಲೈಸೇಷನ್ ಮಾಡ್ಬೇಕು, ಸ್ಯಾಡ್ ಇರೋ ವಿಜುವಲೈಸೇಷನ್ ಮಾಡಬಾರ್ದು. ಅಂದ್ರೆ ಮೈಂಡ್ಫುಲ್ನೆಸ್ ಬಹಳ ಅವಶ್ಯಕತೆ. ಇವಾಗ ನಾವು ಇದ್ದೀವಿ ಅಂತ ತಿಳ್ಕೊಳ್ಳಿ, 24 ಗಂಟೆ ನಾವು ಮೈಂಡ್ಫುಲ್ನೆಸ್ ಆಗಿ ಇರ್ಬೇಕು ನಾವು. ಇವಾಗ ನೋಡಿ, ಮೈಂಡ್ಫುಲ್ನೆಸ್ ಬೇರೆ, ಧ್ಯಾನನೇ ಬೇರೆ. ಇದು ತಿಳ್ಕೊಳ್ಳಿ, ಮೈಂಡ್ಫುಲ್ನೆಸ್ ಯಾವ ವ್ಯಕ್ತಿಗೆ ಇರುತ್ತೋ ಅವನು ಕೇವಲ 10 ನಿಮಿಷ 5 ನಿಮಿಷ ಧ್ಯಾನ ಮಾಡಿದ್ರು ಮುಗೀತು. ಜಸ್ಟ್ ಅಫ್ಕೋರ್ಸ್ ಬಹಳಷ್ಟು ಜನ ಲಾವ್ತ್ಸೋ ಆಗಿರ್ಬೋದು, ರಮಣ ಮಹರ್ಷಿಗಳಾಗಿರ್ಬೋದು, ತುಂಬಾ ಎಕ್ಸಾಂಪಲ್ ಇವೆ. ಜಯ ಕೃಷ್ಣಮೂರ್ತಿ, ಜಿಡ್ಡು ಕೃಷ್ಣಮೂರ್ತಿ ಇವರೆಲ್ಲ ತುಂಬಾ ಮೈಂಡ್ಫುಲ್ನೆಸ್ ವ್ಯಕ್ತಿಗಳು. ಅಂದ್ರೆ ಇವ್ರು ಏನ್ ಮಾಡ್ತಿದ್ರು ಅದ್ರ ಬಗ್ಗೆ ಇವ್ರಿಗೆ ಗಮನ ಇತ್ತು. ಯಾವುದೇ ಕೆಲಸ ಮಾಡ್ತಿರ್ಬೋದು ಅವರು. ಇವಾಗ ನೀವು ಅಡಿಗೆ ಮಾಡ್ತಾ ಇದ್ದೀರಿ ಅಂತ, ಅಡಿಗೆಯಲ್ಲಿ ಸಂಪೂರ್ಣವಾದ ಗಮನ ಇರಲಿ. ಇವಾಗ ಏನೋ ಒಂದು ಕೆಲಸ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಧ್ಯಾನದಲ್ಲಿ ಸಂಪೂರ್ಣ ಗಮನ ಧ್ಯಾನದಲ್ಲಿ ಇರ್ಲಿ. ಯಾವುದೇ ಒಂದು ನಡೀತಾ ಇದ್ದೇವೆ, ನಡೆಯ ಮೇಲೆ ಗಮನವಿರಲಿ. 100% ನಮ್ಮ ಮನಸ್ಸು ಅಲ್ಲೇ ಇರಬೇಕು. ಮೈಂಡ್ಫುಲ್ನೆಸ್, ದಿಸ್ ಇಸ್ ಕಾಲ್ಡ್ ಮೈಂಡ್ಫುಲ್ನೆಸ್. ಈ ಅಖಂಡವಾದ ಬೋಧ ನಮ್ಮ ಒಳಗೆ ಸೃಷ್ಟಿಯಾಗಬೇಕು. ಈ ಒಂದು ಮೈಂಡ್ಫುಲ್ನೆಸ್ ಬಂದಾಗ ತುಂಬಾ 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 ಈಸಿ ಆಗ್ತಾ ಹೋಗುತ್ತೆ ಎಲ್ಲ ಕೆಲಸಗಳು. ಸೊ ಈ ರೀತಿಯಾಗಿ ಕ್ರಿಯೇಟಿವ್ ವಿಜುವಲೈಸೇಷನ್ ನಾವು ಪ್ರತಿಯೊಬ್ಬರು ವಿಜುವಲೈಸೇಷನ್ ಹೆಂಗ್ ಮಾಡ್ಬೇಕಂದ್ರೆ ಪಾಸಿಟಿವ್ ಆಗಿ ವಿಜುವಲೈಸೇಷನ್ ಮಾಡ್ಬೇಕು. ಅದಕ್ಕೆ ಕ್ರಿಯೇಟಿವಿಟಿ ಅನ್ನೋದು. ಆ ಕ್ರಿಯೇಟಿವಿಟಿ ಹೆಂಗ್ ಬರುತ್ತೆ, ನೀವು ಯಾವಾಗ ಆನಾಪಾನಸತಿ ಧ್ಯಾನ, ಹಾರ್ಡ್ ಕೋರೆನ್ಸ್ ಇವೆರಡು ಮಾಡಿದಾಗ ಕ್ರಿಯೇಟಿವಿಟಿ ಆಟೋಮೆಟಿಕ್ ಆಗಿ ಬರುತ್ತೆ. ನೀವು ನೋಡಿ, ಎಷ್ಟೋ ಜನಕ್ಕೆ ಮ್ಯೂಸಿಕ್ ಗೊತ್ತಿರ್ಲಿಲ್ಲ, ಸಂಗೀತ ಗೊತ್ತಿರ್ಲಿಲ್ಲ, ಏನೇನೋ ವರ್ಕ್ ಗೊತ್ತಿರ್ಲಿಲ್ಲ. ಅವರು ಇವಾಗ ನಮ್ಮ ಹತ್ರನೇ PSSM ಅಲ್ಲಿ ಬೇಕಾದಷ್ಟು ಮಾಸ್ಟರ್ಸ್ ಇದ್ದಾರೆ. ಮೆಡಿಟೇಷನ್ ಬಂದ್ಮೇಲೆ ಅವರು ಏನೇನೋ ಮ್ಯೂಸಿಕ್ ಬಾರ್ಸೋದ್ ಕಲ್ತಿದ್ರು, ಸಂಗೀತ ಹಾಡೋದ್ ಕಲ್ತಿದ್ರು, ಏನೇನೋ ಕ್ರಿಯೇಟಿವಿಟಿ ಅವ್ರ ಹತ್ರ ಡೆವಲಪ್ ಆಯ್ತು. ಅದು ಹೆಂಗಾಯ್ತು? ಅದು ನಮ್ಮ ಹತ್ರ ಎಲ್ಲ ಶಕ್ತಿ ಇದೆ, ಲಾಕ್ ಇದೆ, ಅದಕ್ಕೆ ನಾವು ಅನ್ಲಾಕ್ ಮಾಡ್ಬೇಕಷ್ಟೇ. ನಮ್ಮೊಳಗಡೆ ಅಡಗಿದೆ ಎಲ್ಲ ಅಷ್ಟೇ. ಹೆಂಗೆ ನಾವು ಸಾಧನೆ ಮಾಡ್ತಾ ಹೋಗ್ತೀವಿ ಹಂಗೆಲ್ಲ ಅನ್ಲಾಕ್ ಆಗ್ತಾ ಹೋಗುತ್ತೆ, ಲಾಕ್ ಓಪನ್ ಮಾಡ್ತಾ ಹೋಗ್ತೀವಿ. ಅವಾಗ ನಮ್ಮ ಹತ್ರ ಕ್ರಿಯೇಟಿವಿಟಿ ಆಟೋಮೆಟಿಕ್ ಆಗಿ ಬರುತ್ತೆ. ಎಷ್ಟೋ ಜನ ಈಗ ಏನೇನೋ ಕಲ್ತಿದ್ದಾರೆ, ಧ್ಯಾನ ಮಾಡಿ ಏನೇನೋ ಹೊಸ ಕಲೆ ಅವ್ರ ಹತ್ರ ಡೆವಲಪ್ ಆಗಿದೆ. ಅಂದ್ರೆ ಕ್ರಿಯೇಟಿವ್ ಆಗಿ ನಾವು ವಿಜುವಲೈಸೇಷನ್ ಮಾಡಬೇಕು.
ಕ್ರಿಯೇಟಿವ್. ಓಕೆ, ಅದು ಆಟೋಮೆಟಿಕ್ ಆಗುತ್ತೆ. ಹಾರ್ಡ್ ಕೋರೆನ್ಸ್ ಬ್ರೈನ್ ಕೋರೆನ್ಸ್ ಆದ ತಕ್ಷಣ ಕ್ರಿಯೇಟಿವ್ ಆಗಿ ಆಟೋಮೆಟಿಕ್ ಡೆವಲಪ್ ಆಗುತ್ತೆ. ಸೊ ಇದು ಮೂರನೇದಾಯ್ತು. ಸೊ 3 ಸ್ಟೆಪ್ ಆದವಲ್ಲ, ಸಂಕಲ್ಪದ 3 ಸ್ಟೆಪ್ಗಳು. ಓಕೆ, ಸೊ 4ನೇ ಸ್ಟೆಪ್ ಸರೆಂಡರ್, ಸಮರ್ಪಣೆ. ನಾಲ್ಕನೇ ಸ್ಟೆಪ್ ಸಮರ್ಪಣೆ. ಓಕೆ, ಸೊ ನಾವು ಆನಪನಸತಿ ಧ್ಯಾನ ಮಾಡಿದ್ವಿ, ನಾವು ಹಾರ್ಡ್ ಕೋರೆನ್ಸ್ ಮಾಡಿದ್ವಿ, ನೀವು ಕ್ರಿಯೇಟಿವ್ ಆಗಿ ವಿಜುವಲೇಷನ್ ಮಾಡಿದ್ವಿ. ವಿಜುವಲೇಷನ್ 100% ಕೆಲಸ ಮಾಡುತ್ತೆ, ಯಾಕಂದ್ರೆ ಇದು ರಿಲೇಟೆಡ್ ಇದೆ ನಮ್ಮ ಸಬ್ ಕಾನ್ಶಿಯಸ್ ಬ್ರೈನಿಗೆ. ಓಕೆ, ನಮ್ಮ 95% ನಾವು ಮಾಡೋದು ನಮ್ಮ ಸಬ್ ಕಾನ್ಶಿಯಸ್ ಬ್ರೈನಿಂದಾನೇ ವರ್ಕ್ ಮಾಡ್ತೇವೆ. ನಾವು ಎವ್ರಿ ಡೇ ನಾವು ಬದುಕಬೇಕಂದ್ರೆ ಸಬ್ ಕಾನ್ಶಿಯಸ್ ಇಂದಾನೇ ಬದುಕ್ತೇವೆ ನಾವು. ಕಾನ್ಶಿಯಸ್ ಬ್ರೈನ್ ಓನ್ಲಿ 5% ಕೆಲಸ ಮಾಡುತ್ತೆ. ಚೇತನ, ಓಕೆ, ಚೇತನ ಅಚೇತನ ಇವೆಲ್ಲ ನಮ್ಗೆ ಗೊತ್ತಿರಬೇಕು. ಓಕೆ, ಇದು ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್, ಇವೆಲ್ಲ ಬೇರೆ ಬೇರೆ ಟಾಪಿಕ್ ಇದೆ. ಈಗ ಒಂದೇ ಕ್ಲಾಸಲ್ಲಿ ಇವೆಲ್ಲ ಇದು ಮಾಡೋಕ್ಕಾಗಲ್ಲ. ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಬಗ್ಗೆನೂ ನಾವು ನೆಕ್ಸ್ಟ್ ಹೇಳೋಣ. ಓಕೆ, ಸೊ ಈ ನಮ್ಮ ಸಬ್ ಕಾನ್ಶಿಯಸ್ ಬ್ರೈನ್, ಈ ಮನಸ್ಸು ಏನು ಮಾಡುತ್ತೆ ಅಂದರೆ ಬಹಳಷ್ಟು ಮಿರಕಲ್ಸ್ ಆಗಿವೆ. ನೀವು ಬುಕ್ ಓದಿರ್ಬೋದು, ಡಾಕ್ಟರ್ ಜೋಸೆಫ್ ಮರ್ಫಿ ಅಂತ, ಸಬ್ ಕಾನ್ಶಿಯಸ್ ಸುಪ್ತ ಪ್ರಜ್ಞೆ ಮನಸ್ಸಿನ ಶಕ್ತಿ ಅಂತ. ಇದರಲ್ಲಿ ತುಂಬಾ ತುಂಬಾ ಶಕ್ತಿ ಇದೆ. ಅದ್ರ ಯಾರಿಗೆ ಅರ್ಥ ಆಗಿದೆ ಅವ್ರಿಗೆ ಗೊತ್ತಿದೆ. ಇದು ಯಾರು ಅನ್ಲಾಕ್ ಮಾಡ್ಕೋತೀವಿ, ನಮ್ಮ ಸಬ್ ಕಾನ್ಶಿಯಸ್ ಬ್ರೈನ್ ನಾವು ಉಪಯೋಗ ಮಾಡ್ಕೋತೀವಿ ನಮ್ಮ ದಿನನಿತ್ಯ ಜೀವನದಲ್ಲಿ, ಅವ್ರದ್ದು ಫುಲ್ ಮಿರಕಲ್ಸ್ ಲೈಫ್ ಇರುತ್ತೆ. ಫುಲ್ ಮಿರಕಲ್ ಲೈಫ್. ಅಂದ್ರೆ ನಮ್ಮ ಹ್ಯಾಬಿಟ್ ಹೆಂಗಿದೆ ಅಂದ್ರೆ ಆಟೋ ಪೈಲಟ್ ಮೋಡಲ್ಲಿ ಇರುತ್ತೆ ನಮ್ಮ ಹ್ಯಾಬಿಟ್ಸ್. ಇವಾಗ ಇಷ್ಟು ವರ್ಷ ಆಯ್ತು ನಾವು ಇದ್ದೀವಿ, ದಿನನಿತ್ಯ ನಾವು ಬ್ರಷ್ ಮಾಡ್ತೀವಿ, ದಿನನಿತ್ಯ ಸ್ನಾನ ಮಾಡ್ತೀವಿ, ದಿನನಿತ್ಯ ಧ್ಯಾನ ಮಾಡ್ತೀವಿ. ಇದ್ರ ಬಗ್ಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಆಟೋ ಮೋಡಲ್ಲಿ ಹೋಗ್ಬಿಟ್ಟಿದೆ ಇವಾಗ, ಆಟೋ ಪೈಲಟ್ ಮೋಡಲ್ಲಿ. ಅದು ಯಾರು ಹೇಳಿ ಬಿಡ್ಲಿ, ನಾವು ಮಾಡಬೇಕೇ ಆಗುತ್ತೆ. ಸೊ ಹೊಸ ವಿಷಯ ನಮಗೆ ಗೊತ್ತಿಲ್ಲ. ಓಕೆ, ನಾವು ಏನು ಮಾಡ್ತಾ ಇರ್ತೀವಿ ದಿನನಿತ್ಯ ಹ್ಯಾಬಿಟ್ಸು ಕಂಟಿನ್ಯೂಸ್ ಆಗುತ್ತೆ. ಓಕೆ, ದಟ್ ಈಸ್ ಕಾಲ್ಡ್ ಸಬ್ ಕಾನ್ಶಿಯಸ್ ಮೈಂಡ್. ನಾವೆಲ್ಲ ಮಾಡೋದು ನಮ್ಮ ಸಬ್ ಕಾನ್ಶಿಯಸ್ ಬ್ರೈನಿಂದ, ಸುಪ್ತ ಪ್ರಜ್ಞೆ ಮನಸ್ಸಿಂದ. ಸುಪ್ತ ಪ್ರಜ್ಞೆ ಮನಸ್ಸಿಂದನೇ ನಾವು 95% ಕೆಲಸ ಮಾಡ್ತಾ ಇರ್ತೀವಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ. ಸೊ ಇದು ತುಂಬಾ ಪವರ್ಫುಲ್ ಆಗಿದೆ, ಇದು ನಾವು ಯೂಸ್ ಮಾಡ್ಕೋಬೇಕು. ಸೊ ಸಮರ್ಪಣೆ ಭಾವನೆ, ವಿಜುವಲೇಷನ್ ಆಯ್ತು ಅದಾದ್ಮೇಲೆ ಸಮರ್ಪಣೆ ಭಾವನೆ. ಇವಾಗ ನಮಗೆ ಸಮರ್ಪಣೆ ಭಾವನೆ ನಮ್ಮ ಒಳಗೆ ಬರಬೇಕು. ಸಮರ್ಪಣೆ ಇಲ್ಲ ಅಂದ್ರೆ ನಾವು ಒದ್ದಾಡ್ಬೇಕಾಗುತ್ತೆ, ನೀರಲ್ಲಿ ಈಜಾಡ್ಬೇಕಾಗುತ್ತೆ. ನೀರು ಹೆಂಗ್ ಹರಿತದೆ ಹಂಗೆ ಹರಿಲಿ ಅಂತ ನಾವು ಸಮರ್ಪಣೆ ಮಾಡ್ಬೇಕು. ನಾವು ಯಾವ ದಿಶೆಗೆ ಹೋಗುತ್ತೆ ಆ ದಿಶೆಗೆ ಹೋಗ್ಲಿ. ನಾನು ಈ ಒಂದು ಜಗತ್ತಿ ಬ್ರಹ್ಮಾಂಡದ ಯೂನಿವರ್ಸ್ ಅಲ್ಲಿ ನಾವು ಹೆಂಗಿರ್ಬೇಕಂದ್ರೆ, ಯೂನಿವರ್ಸ್ ಏನ್ ಮಾಡ್ತಾ ಇದೆ ಮಾಡ್ಲಿ, ಸರೆಂಡರ್. ನಮ್ಗೆ ಏನ್ ಬೇಕು ಅದು ನಮಗ್ ಸಿಗ್ತಾ ಇದೆ. ಮತ್ತೆ ನಾವು ಏನಕ್ಕೆ ಈಸಿ ವೇ, ಒಂದು ಈಸಿ ಸರೆಂಡರ್ನೆಸ್ ಇಂದ ಎಲ್ಲ ಬರ್ತಾ ಇದೆ ಅಂದ್ರೆ, ಮತ್ತೇನಕ್ಕೆ ನಾನ್ ಮಾಡಿದೀನಿ, ಇದು ನಂದು ಅದು ನಿಂದು ಅಂತ ನಾವು ಅಹಂಕಾರದಿಂದ ಅದು ಸರೆಂಡರ್ನೆಸ್ ಭಾವನೆ ನಾವು ಕಳ್ಕೊತೀವಿ. ಅದು ಅಹಂಕಾರ ಬರುತ್ತೆ. ನಾನ್ ಮಾಡಿದ್ರೆ ಆಗುತ್ತೆ, ನಾನಿಲ್ಲ ಅಂದ್ರೆ ಏನೂ ಆಗಲ್ಲ, ಇದು ನಂದು, ಇದು ನನ್ನಿಂದ ಆಗಿದೆ, ಈ ರೀತಿ ನಾವು ಹೇಳ್ತೀವಿ. ಅವಾಗ ಈಗೋ ಬರುತ್ತೆ. ಈಗೋ ಬಂದ ತಕ್ಷಣ ಸಮರ್ಪಣೆ ಭಾವನೆ ಬರೋದಿಲ್ಲ. ಈಗೋ ಬ್ರೇಕ್ ಮಾಡುತ್ತೆ ನಮ್ಗೆ. ನೀ ಯಾಕೆ ಮಾಡ್ಬೇಕು, ನೀ ಯಾಕೆ ಮಾಡ್ಬಾರ್ದು, ಈ ರೀತಿ. ಸೊ ಅದಕ್ಕೋಸ್ಕರ ಏನಿದೆ ಅಂದ್ರೆ ಸಮರ್ಪಣೆ ಮಾಡ್ಬೇಡಿ. ಈಗ ನೀವು ಯಾವುದೇ ದೇವ್ರಿಗೆ, ಅಂದ್ರೆ ಯೂನಿವರ್ಸ್ ಇರೋದು ಒಂದೇ ಒಂದು ಎನರ್ಜಿ, ಶಕ್ತಿ. ಆ ಶಕ್ತಿಗೆ ನೀವು ಹಲವಾರು ಹೆಸರು ಕೊಡೋರಿ.
ಕೃಷ್ಣ ಅಂತ ಕೊಡಿ, ಶಿವ ಅಂತ ಕೊಡಿ, ಏನೇ ಆದಿಶಕ್ತಿ ಅಂತ ಕೊಡಿ, ಏನ್ ಬೇಕಾದ್ರೂ ಕೊಡಿ. ಯೂನಿವರ್ಸಲ್ ಇರೋದು ಒಂದು ಶಕ್ತಿ. ಓಕೆ, ಆ ಶಕ್ತಿಗೆ ನೀವು ಏನ್ ಹೆಸರು ಬೇಕಾದ್ರೂ ಕೊಡಿ. ಸೊ ಆ ಯಾವುದೇ ಒಂದು ಹೆಸರು ಬೇಕಾದ್ರೂ ಕೊಡಿ. ಯೂನಿವರ್ಸಲ್ ಇರೋದು ಒಂದು ಶಕ್ತಿ. ಓಕೆ, ಶಕ್ತಿಗೆ ಸಮರ್ಪಣೆ ಮಾಡ್ಬೇಕು ನಾವು ಅಷ್ಟೇ. ಈ ಬ್ರಹ್ಮಾಂಡದ ಅದ್ಭುತ ಶಕ್ತಿಗೆ ನಾವು ಸಮರ್ಪಣೆ ಮಾಡ್ಬೇಕು. ನಮಗ್ ನಡ್ಸೋನು ಅವನಿದ್ದಾನೆ, ಮತ್ ನಾನೇನಕ್ಕೆ ತಲೆ ಕೆಡಿಸ್ಕೋಬೇಕು? ನಾವಂತೆ ಆತ್ಮವೇ ಪರಮಾತ್ಮ. ಓಕೆ, ಸೊ ಈ ಒಂದು ಆತ್ಮ ಇದೆ ಅಂದ್ರೆ ಪರಮಾತ್ಮನೂ ಇದ್ದಿರ್ಬೇಕಲ್ವಾ? ಸೊ ನಾವು ಏನಕ್ಕೆ ತಲೆ ಕೆಡಿಸ್ಕೋಬೇಕು? ಎಷ್ಟೋ ಒಂದ್ ಜೀವಿ ಜಂತುಗಳನ್ನು ನಡೆಸೋ ಒಂದು ಶಕ್ತಿ ನಮಗ್ ನಡ್ಸೋಕ್ಕಾಗಲ್ವಾ? ನಮಗ್ ಬಿಡುತ್ತಾ? ಸ್ವಂತ ನಮ್ಮ ತಂದೆ ತಾಯಿಗಳನ್ನ ಎಷ್ಟು ನಮ್ಗೆ ಕಾಳಜಿ ವಹಿಸಿ ಕೇರ್ ಮಾಡ್ತಾರೆ. ಅದು ಅಂತೂ ಯೂನಿವರ್ಸ್, ಅದ್ರ ಮಕ್ಕಳು ನಾವು ಎಷ್ಟು ಕೇರ್ ಮಾಡುತ್ತೆ, ನಮ್ಗೆ ಎಷ್ಟು ಕಾಳಜಿ ವಹಿಸುತ್ತೆ. ವಿ ಆರ್ ಬ್ಲೆಸ್ಡ್. ನಾವು ತುಂಬಾ ಬ್ಲೇಸಿಂಗ್ಸ್ ತಗೊಂಡ್ ಬಂದಿದ್ದೀವಿ ಯೂನಿವರ್ಸ್ ಇಂದ. ನಾವ್ ಇವಾಗ ಧ್ಯಾನ ಮಾಡ್ತಾ ಇದ್ವಿ ಅಂದ್ರೆ ಇದು ಜಸ್ಟ್ ನಾಟ್ ನಾರ್ಮಲ್ ಮಾತಿಲ್ಲ. ಎಷ್ಟೋ ಒಂದು ಜನ್ಮಾಂತರಗಳಿಂದ ನಮ್ಮ ಇದು ಏನದಂದ್ರೆ ಹುಡುಕಾಟ ಇತ್ತು. ಈ ಜನ್ಮಾಂತರಗಳ ಹುಡುಕಾಟ ಇಲ್ಲಿಗೆ ಬಂದ್ ಮುಟ್ಟಿದೀವಿ ನಾವು. ಈ ಮೆಡಿಟೇಷನ್ಗೆ ಬಂದು ಮುಟ್ಟಿದೀವಿ. ಓಕೆ, ಸೊ ಸಮರ್ಪಣೆ ಬರ್ಬೇಕು ನಮ್ಮ ಹತ್ರ. ಆ ಸಮರ್ಪಣೆ ಬಂದಾಗಲೇ ನಮ್ಮ ಹತ್ರ ಸ್ವೀಕಾರ ಭಾವನೆ ಉತ್ಪತ್ತಿ ಆಗುತ್ತೆ. ಇಲ್ಲದ್ರೆ ನಾವು ಬರೀ ಕಂಪ್ಲೇಂಟ್ಸ್, ಜಜ್ಮೆಂಟ್ಸು, ಈ ರೀತಿ ಭಾವನೆಗಳು ಇರುತ್ತವೆ. ಹೇಳ್ತಾರೆ, ನೋ ಕಂಪ್ಲೇಂಟ್, ನೋ ಜಜ್ಮೆಂಟ್, ನಾಟ್ ಇಂಟರ್ಫಿಯರೆನ್ಸ್. ಸೊ ಸಮರ್ಪಣೆ ಅನ್ನೋದು ಬರಬೇಕು ಭಾವನೆ. ಈ ಸಮರ್ಪಿತನಾದಾಗ ನಮಗೇನ್ ಬೇಕೋ ಅದು ಸಂಕಲ್ಪ ಆಗುತ್ತೆ, ಈಸಿಲಿ ಸಂಕಲ್ಪ ಆಗುತ್ತೆ. ಓಕೆ, ಸೊ ಅದು ಇವಾಗ 4 ಸ್ಟೆಪ್. ಅದು ಮೊದಲನೇದು ಬ್ರೈನ್ ಕೋರೆನ್ಸ್, ಅನಾಪನಸತಿ ಧ್ಯಾನ. ಎರಡನೇದು ಹಾರ್ಟ್ ಕೋರೆನ್ಸ್, ಹೃದಯದ ಮೇಲೆ ಧ್ಯಾನ. ಸೊ ಮೂರನೇದು ಕ್ರಿಯೇಟಿವ್ ವಿಜುವಲೈಸೇಷನ್, ರಚನಾತ್ಮಕ ಕ್ರಿಯೆ. ಸೊ ಮತ್ತೆ 4ನೇದು ಸರೆಂಡರ್ನೆಸ್. ಓಕೆ, ಸಮರ್ಪಣೆ ಭಾವನೆ. ಇವು 4 ಅದು. ಸೊ ಲಾಸ್ಟ್ ಒನ್ ಇಸ್, ಅದು ನಿಮಗೆಲ್ಲರಿಗೂ ಗೊತ್ತು, ತುಂಬಾ ಸುಂದರವಾಗಿದೆ. ಲಾಸ್ಟ್ ಒನ್ ಇಸ್, ಸೊ ಇದು ನೀವು ದಿನನಿತ್ಯ ಮಾಡ್ತಾನೆ ಇದ್ದೀರಿ. ಸೊ ಇನ್ನು ಮಾಡಿ, ಎಷ್ಟು ಮಾಡಿದ್ರು ಸೊ ಇವನ್ ಲಾಸ್ಟ್ ಬ್ರೆತ್ ಅನ್ನ ಇದು ಮಾಡಿದ್ರೆ ಕಡಿಮೆ. ಇದು ಬಹಳ ಸೈಂಟಿಫಿಕ್ ರಿಸರ್ಚ್ ಆಗಿದೆ ಇದ್ರ ಮೇಲೆ. ಈ ಸೈಂಟಿಫಿಕ್ ರಿಸರ್ಚ್ ಆದ್ಮೇಲೆ ಇದು ಎಲ್ಲರಿಗೂ ಹೇಳಿದ್ದಾರೆ ಅವರು. ಸೊ ಲಾಸ್ಟ್ ಒನ್ ಇಸ್ ಗ್ರಾಟಿಟ್ಯೂಡ್. ಧನ್ಯವಾದಗಳು ಹೇಳೋದು. ಸೊ ಗ್ರಾಟಿಟ್ಯೂಡ್ ಈಸ್ ಅನ್ ಗ್ರೇಟ್ ಆಟಿಟ್ಯೂಡ್. ಯಾವಾಗ ನಮ್ಮ ಹತ್ರ ಧನ್ಯವಾದಗಳು ಹೇಳುವ ಭಾವನೆ ಬರುತ್ತೇವೋ ಆ ಹತ್ರ ನಾವು ಚೆನ್ನಾಗಿ ಬದುಕ್ತೀವಿ ಅಂತ ಅರ್ಥ. ಈಗ ಇಷ್ಟೆಲ್ಲ ನಮಗ್ ಸಿಕ್ಕಿದೆ, ನಮಗ್ ಏನೇನ್ ಬೇಕು ಎಲ್ಲ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ನಾವು ವಿಜುವಲೈಸೇಷನ್ ಮಾಡ್ತೀವಿ, ನಮಗ್ ಏನೋ ಒಂದ್ ಬೇಕು, ನಮಗ್ ಸಿಕ್ತು.
ಎಲ್ಲ ಸಿಕ್ಕಿದ್ಮೇಲೆ ನಮ್ಮ ಹತ್ರ ಧನ್ಯವಾದಗಳು ಹೇಳೋ ಭಾವನೆ ಇಲ್ಲ ಅಂದ್ರೆ ಅದು ಹೋಗ್ಬಿಡುತ್ತೆ, ನಮ್ಮ ಹತ್ರ ಇರೋದಿಲ್ಲ, ನಮ್ಮ ಹತ್ರ ಇರೋದಿಲ್ಲ. ಜಸ್ಟ್ ಮೋರ್. ಈಗ ರೂಮಿ ಒಂದು ಕೋಟ್ ಹೇಳ್ತಾರೆ, ಗ್ರಾಟಿಟ್ಯೂಡ್ ಈಸ್ ದ ವೈನ್ ಫಾರ್ ದ ಸಾಲ್, ಗೋ ಡ್ರಂಕ್ ಅಂಡ್ ಎಂಜಾಯ್ ಇಟ್. ಸೊ ಒಂದು ಆತ್ಮಕ್ಕೆ ಒಂದು ತೃಪ್ತಿ ಮಾಡುವಂತಹ ಒಂದು ಇದು ಇದೆ. ಇದು ಆ, ಮಧುರ, ಅದಕ್ಕೇನು ಅಂತಾರೆ ಗೊತ್ತಿಲ್ಲ, ವೈನ್ ಅಂತ. ಸೊ ಈ ಯೂನಿವರ್ಸ್ಗೆ ಏನ್ ಬೇಕಂದ್ರೆ ಮೋರ್ ಗ್ರಾಟಿಟ್ಯೂಡ್. ಎಷ್ಟು ನಾವು ಧನ್ಯವಾದಗಳು ಹೇಳ್ತೇವೋ ಅಷ್ಟು ನಾವು ಸಂಪೂರ್ಣತೆಯಿಂದ ಕೂಡ್ತೀವಿ. ಮತ್ತಿಷ್ಟು ಬ್ಲೇಸಿಂಗ್ ನಾವು ಅಟ್ರಾಕ್ಟ್ ಮಾಡ್ತೀವಿ, ಮತ್ತಿಷ್ಟು ಆಕರ್ಷಣೆ ಮಾಡ್ತೀವಿ, ಮತ್ತೇನ್ ಬೇಕಾದ್ರೂ ಆಕರ್ಷಣೆ ಮಾಡ್ತಾ ಇರ್ತೀವಿ. ಎಷ್ಟು ಧನ್ಯವಾದಗಳು ಹೇಳ್ತೀವೋ ಅಷ್ಟು ಆಕರ್ಷಣೆ ಮಾಡ್ತಾ ಇರ್ತೀವಿ. ಬಹಳಷ್ಟು ಲಾಭಗಳಿವೆ ನಾವು ಧನ್ಯವಾದಗಳು ಹೇಳೋದ್ರಿಂದ. ಬಹಳ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, 1-2 ದಿನ. ಧನ್ಯವಾದಗಳು ಬರೀ ಬಾಯಿಂದ ಹೇಳೋ ಮಾತಿಲ್ಲ. ಹಾ, ಓಕೆ, ಆಯ್ತು, ನೀವೇನೋ ಹೆಲ್ಪ್ ಮಾಡಿದ್ರಿ, ನಾವೇನಾರ ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಇದು ಧನ್ಯವಾದಗಳಿಲ್ಲ, ಇದು ಗ್ರಾಟಿಟ್ಯೂಡ್ ಇಲ್ಲ. ಬರೀ ಬಾಯಿಂದ ಹೇಳಿದ್ರೆ ಧನ್ಯವಾದಗಳು ಸಾಕಾಗಲ್ಲ. ನಮ್ಮ ಭಾವನೆ, ನಮ್ಮ ಮನಸ್ಸಿನ ಸ್ಥಿತಿ ಯಾವ ರೀತಿ ಇದೆ ಅದು ಇಂಪಾರ್ಟೆಂಟ್. ಯೂನಿವರ್ಸ್ಗೆ ಬೇಕಾಗಿರೋದು ರಿಯಲ್ ಆತ್ಮದ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಯಾರೋ ಒಂದು ಒಳ್ಳೇದ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ನನ್ನ ಆತ್ಮದಲ್ಲಿ ಒಂದು ತೃಪ್ತಿಕರ ಭಾವನೆ ರೂಪುಗೊಳ್ಬೇಕು. ಅದೇ ಧನ್ಯವಾದಗಳು. ಈ ಯೂನಿವರ್ಸ್ ನಮ್ಗೆ ಏನೋ ಒಳ್ಳೇದ್ ಮಾಡಿದೆ, ನನ್ನ ಆತ್ಮ ತೃಪ್ತಿ ಆಗ್ಬೇಕು. ಫುಲ್ ನನ್ನ ಭಾವನೆ ಹೆಂಗಿರ್ಬೇಕು ಅಂದ್ರೆ ಬಹಳ ಖುಷಿಯಾಗಿರ್ಬೇಕು, ನಾ ಗ್ರೇಟ್ಫುಲ್ ಆಗಿರ್ಬೇಕು. ನಾ ಧನ್ಯವಾದಗಳು ಒಳಗಿಂದ ಧನ್ಯವಾದಗಳು ಹೇಳ್ಬೇಕು, ಆತ್ಮದಿಂದ. ಬಾಯಿಂದ ಹೇಳೋ ವಿಷಯ ಇಲ್ಲ ಇದು. ನಮ್ಮ ಆತ್ಮ ಸ್ಯಾಟಿಸ್ಫೈಡ್ ಆಯ್ತಂದ್ರೆ ಯೂನಿವರ್ಸ್ ತಿಳ್ಕೊತು ಧನ್ಯವಾದಗಳು ಹೇಳ್ತಾ ಇದ್ದೇನೆ ವ್ಯಕ್ತಿ. ಧನ್ಯವಾದಗಳು ನಮ್ಮ ಫ್ರೀಕ್ವೆನ್ಸಿಯಿಂದ ತಿಳಿಸ್ಬೇಕು, ಅದಕ್ಕೆ ನಮ್ಮ ಹೈಯರ್ ಫ್ರೀಕ್ವೆನ್ಸಿಯಿಂದ, ನಾಟ್ ಥ್ರೂ ಮೌತ್. ಇದು ಮೌತ್ ಏನಿದೆ ಅಂದ್ರೆ ನಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಟೂಲ್. ಈಗ ಒಮ್ಮೆ ನಮಗೆ ಅವನಿಗೆ ಗ್ರಾಟಿಟ್ಯೂಡ್ ಅಂದ್ರೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಇದೊಂದು ಟೂಲ್ ಅಷ್ಟೇ. ಸೊ ಧನ್ಯವಾದಗಳು ನಾವು ಮನಸ್ಸಿಂದ ಪೂರ ಆಳವಾಗಿ ನಾವು ಧನ್ಯವಾದಗಳು ಸಲ್ಲಿಸ್ಬೇಕು. ಗ್ರಾಟಿಟ್ಯೂಡ್ ತುಂಬಾ ಚೇಂಜ್ ಮಾಡುತ್ತೆ. ನೀವು ಒಂದು 8 ದಿನ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, ಪ್ರತಿಯೊಂದು ವಸ್ತುವಿಗೆ ನೀವು ಗ್ರಾಟಿಟ್ಯೂಡ್ ನೋಡಿ. ಪ್ರತಿಯೊಂದು ನೀವು ಕುಡಿಯೋ ನೀರಾಗಿರ್ಬೋದು, ಊಟ ಮಾಡೋ ಆಹಾರ ಆಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿ, ನಿಮ್ಗೆ ಸಿಕ್ಕಿರೋ ವ್ಯಕ್ತಿಗಾಗಿರ್ಬೋದು, ಯಾರಿಗೇ ಆಗಿರ್ಬೋದು, ನೀವು ಧನ್ಯವಾದಗಳು ಹೇಳೋದು ಸ್ಟಾರ್ಟ್ ಮಾಡಿ. ಎಷ್ಟೋ ಚೇಂಜಸ್ ಆಗುತ್ತೆ, ತುಂಬಾ ಚೇಂಜಸ್ ಆಗುತ್ತೆ. ಸೊ ನಾವು ಧನ್ಯವಾದಗಳು ಪ್ರಾಕ್ಟೀಸ್ ಮಾಡ್ಬೇಕು, ಧನ್ಯವಾದಗಳು ಹೇಳಬೇಕು, ತುಂಬಾ ಲಾಭ ಆಗುತ್ತೆ. ಸೊ ಗ್ರಾಟಿಟ್ಯೂಡ್ ನಮ್ಮ ಜೀವನದಲ್ಲಿ ಬಹಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ಸೊ ದೀಸ್ ಆರ್ 5 ಸ್ಟೆಪ್ಸ್. ಇವು 5 ಸಂಕಲ್ಪದ ಹಂತಗಳು. ಮೊದಲನೇದು ಬ್ರೈನ್ ಕೋರೆನ್ಸ್, ಎರಡನೇದು ಹಾರ್ಟ್ ಕೋರೆನ್ಸ್, ಮೂರನೇದು ಕ್ರಿಯೇಟಿವ್ ವಿಜುವಲೈಸೇಷನ್, ನಾಲ್ಕನೇದು ಸರೆಂಡರ್, ಐದನೇದು ಗ್ರಾಟಿಟ್ಯೂಡ್. ಸೊ ದೀಸ್ ಆರ್ 5 ಸ್ಟೆಪ್ಸ್. ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ನೀವು ಪ್ರಾಕ್ಟೀಸ್ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇವನ್ ಟ್ರಾನ್ಸ್ಡೆಂಟಲ್ ಬ್ರೆತ್ ವರ್ಕ್ ಅಂತ ಬರುತ್ತೆ. ಬ್ರೆತ್ ಈಸ್ ಎ ಟೂಲ್ ಫಾರ್ ಅವರ್ ಟ್ರಾನ್ಸ್ಫಾರ್ಮೇಶನ್. ನಮ್ಮ ಜೀವನ ರೂಪಾಂತರಣಗೊಳ್ಬೇಕಂದ್ರೆ ನಮ್ಮ ಬ್ರೆತ್ ಬಹಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ಉಸಿರಾಟ, ಪ್ರತಿಯೊಂದು ಉಸಿರಾಟದ ಮೇಲೆ ಲಿಂಕ್ ಇದೆ. ಪ್ರತಿ ಒಂದು ವಸ್ತು ಉಸಿರಾಟದ ಮೇಲೆ ಲಿಂಕ್ ಇದೆ. ನಮ್ಮ ಉಸಿರಿನ ಫ್ಲೋ ಯಾವ ರೀತಿ ಇರುತ್ತೋ ನಮ್ಮ ಜೀವನ ಅದೇ ರೀತಿ ಹೋಗ್ತಾ ಇರುತ್ತೆ. ಇವಾಗ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಏನ್ಶಿಯಂಟ್ ಟೈಮ್ ಅಲ್ಲಿ ಯೋಗಿಗಳವರು ಉಸಿರಾಟ ಚೆಕ್ ಮಾಡ್ಕೊಳ್ತಾ ಇದ್ರು. ರೈಟ್ ನಾಸ್ಟ್ರಿಲ್ ಮತ್ತೆ ಲೆಫ್ಟ್ ನಾಸ್ಟ್ರಿಲ್ ನೀವು ಕೇಳಿರ್ಬೋದು. ಸೊ ಲೆಫ್ಟ್ ಇಡಾ ಪಿಂಗ್ಲಾ ಅಂತ ಕರೀತಾರೆ. ಸೊ ಈ ಲೆಫ್ಟ್ ನಾಸ್ಟ್ರಿಲ್ಸ್ ಏನ್ ಮಾಡುತ್ತೆ ಅಂದ್ರೆ ನಮಗೆ ಶಾಂತಗೊಳಿಸುತ್ತೆ. ಎಡಗಡೆ ಮೂಗ್ ಏನಿದೆ ಶಾಂತಗೊಳಿಸುತ್ತೆ. ನಮಗೆ ನೀರಿನ ತರ ಆಗುತ್ತೆ ನಮ್ಮ ಮನಸ್ಸು. ನಮ್ಮ ಲೆಫ್ಟ್ ನಾಸ್ಟ್ರಿಲ್ಸ್ ಬ್ಲಾಕ್ ಆಗಿದೆ ಅಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು ನಾವು. ಸೊ ರೈಟ್ ನಾಸ್ಟ್ರಿಲ್ಸ್
ಬ್ಲಾಕ್ ಆಗಿದೆ ಅಂದ್ರೆ ಒಳ್ಳೆ ಎಕ್ಸಸೈಸು, ವಾಕಿಂಗು, ಒಳ್ಳೆ ಫುಡ್ಡು ಇದೆಲ್ಲ ತಗೋಬೇಕು ನಾವು. ಸೊ ರೈಟ್ ಆ್ಯಂಡ್ ಲೆಫ್ಟ್ ನಾಸ್ಟ್ರಿಲ್ಸ್ ಆಕ್ಚುಲಿ ದಿಸ್ ಈಸ್ ಅ ಸಬ್ಕಾನ್ಶಿಯಸ್ ಮೈಂಡ್, ಲೆಫ್ಟ್ ನಾಸ್ಟ್ರಿಲ್ಸ್. ಸೊ ಇವು ಎರಡೂ ಸಮತೋಲನದಲ್ಲಿ ಇರಬೇಕು, ಆವಾಗಲೇ ನಮ್ಮ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಸೈನ್ಸ್, ಇದಕ್ಕೆ ಇನ್ನೊಂದು ಹೆಸರು ಅಂದ್ರೆ ವೇಗಸ್ ಕ್ರೇನಿಯಲ್ ನರ್ವ್ ಅಂತ ಕರೀತಾರೆ. ಈ ಒಂದು ನರ ನಮ್ಮ ದೇಹದ ಅತಿ ದೊಡ್ಡ ನರವಾಗಿದೆ. ಓಕೆ, ನಮ್ಮ ಮೆದುಳಿಂದ ಪ್ರಾರಂಭವಾಗಿ ನಮ್ಮ ಹೊಟ್ಟೆ ತನಕ ಈ ನರ ಇರುತ್ತೆ, ವೇಗಸ್ ಕ್ರೇನಿಯಲ್ ನರ್ವ್ ಅಂತ. ಸೊ ನಮ್ಮ ಹತ್ರ ಎರಡು ಸಿಸ್ಟಮ್, ಒಂದು ಸಿಂಪಥೆಟಿಕ್, ಒಂದು ಪ್ಯಾರಾಸಿಂಪಥೆಟಿಕ್. ಓಕೆ, ಸಿಂಪಥೆಟಿಕ್ ಅಂದ್ರೆ ಇವಾಗ ರೈಟ್ ಬ್ರೈನ್ ಅಂದ್ರೆ ಸಿಂಪಥೆಟಿಕ್, ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ. ಸಿಂಪಥೆಟಿಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲ ಫಾಸ್ಟ್ 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 ಮೂವ್ಮೆಂಟ್ ಆಗುತ್ತಾ ಇರುತ್ತೆ, ಫಾಸ್ಟ್ ಮೂವ್ಮೆಂಟ್, ಏನು ಕ್ರಿಯೇಟಿವ್ ಇರೋದಿಲ್ಲ. ಅಂದ್ರೆ ಸಿಂಪಥೆಟಿಕ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮು ಫಾಸ್ಟ್ ಆಗುತ್ತೆ, ಅಂದ್ರೆ ಎಲ್ಲನೂ ಫಾಸ್ಟ್ ಆಗ್ತಾ ಹೋಗುತ್ತೆ, ಅಂದ್ರೆ ಅಷ್ಟು ಅಲೈನ್ಮೆಂಟ್ ಇರೋದಿಲ್ಲ. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಮ್ದು ಆಕ್ಟಿವೇಟ್ ಆಯ್ತು ಅಂತ ತಿಳ್ಕೊಳ್ಳಿ, ನಮ್ಮ ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ. ಇದ್ರ ಬಗ್ಗೆ ನೋಡಿ, ಗೂಗಲ್ ಮಾಡಿ ನೋಡಿ, ರಿಸರ್ಚ್ ಮಾಡಿ ನೋಡಿ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಗ್ಗೆ ತುಂಬಷ್ಟು ಬಹಳಷ್ಟು ಇನ್ಫಾರ್ಮೇಶನ್ ಇರುತ್ತೆ. ಸ್ಲೈಡ್ಸ್ ಇಲ್ಲ ನನ್ನ ಹತ್ರ, ಇಲ್ಲದ್ರೆ ಶೇರ್ ಮಾಡ್ತಿದ್ದೆ ನಿಮಗೆ. ಸೊ ರೈಟ್ ನಾಸ್ಟ್ರಿಲ್ಸ್, ಲೆಫ್ಟ್ ನಾಸ್ಟ್ರಿಲ್ಸ್ ಇವೆರಡೂ ಸಮತೋಲನದಲ್ಲಿದ್ದಾಗ ಸುಷ್ಮಾ ನಾಡಿ ಆಕ್ಟಿವೇಟ್ ಆಗುತ್ತೆ. ಈ ವೇಗಸ್ ನರ್ವ್ ಆಕ್ಟಿವೇಟ್ ಆದ್ಮೇಲೆ ತುಂಬಾ ಬಹಳಷ್ಟು ಲಾಭ. ಇವಾಗ ನಾವು ಹೇಳ್ತೀವಲ್ಲ ಇಂಟ್ಯೂಷನ್ ಪವರು, ಥರ್ಡ್ ಐ ಓಪನ್, ಏನು ಹೇಳ್ತೀವಲ್ಲ ಎಲ್ಲನೂ ಆಗುತ್ತೆ. ಸೊ ಇದು ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಆಕ್ಚುಲಿ ನಾವು ಸೈನ್ಸ್ ಅನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಬರೀ ಕೇಳ್ಬಿಡೋದಿಲ್ಲ, ಅವ್ರೇನೋ ಹೇಳಿದ್ರು, ಅಲ್ಲೇನೋ ಥಾಟ್ಸ್ ಒಳ್ಳೇದಿತ್ತು ಬುಕ್ಕಲ್ಲಿ, ನಾವು ಏನೋ ಒಂದು ವಿಡಿಯೋ ನೋಡ್ಬಿಟ್ಟು ಅವ್ರೇನೋ ಹೇಳ್ತಾ ಇದಾರೆ, ಯಾರು ಹೇಳಿದ್ರು ಆಗುತ್ತೆ, ಅದು ಏನಿಲ್ಲ. ಸ್ವಯಂ ನಾವು ಕೆಲಸ ಮಾಡ್ಬೇಕು, ನಮ್ಮೇಲೆ ನಾವು ಕೆಲಸ ಮಾಡಿದಾಗ ಮಾತ್ರ ಆಗುತ್ತೆ. ಯಾರೋ ಒಂದು ಹೇಳಿದ್ರು ನಾವು ಕೇಳಿದ್ವಿ, ಅದು ಆಗಲ್ಲ. ಆ ರೀತಿ ಸ್ವಯಂ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಇವನ್ ನನಗೆ ಧ್ಯಾನ ಅರ್ಥ ಆಗ್ಬೇಕು ಕಂಪ್ಲೀಟ್ ಅಂದ್ರೆ ನಾನು 2 years ಟೈಮ್ ತಗೊಂಡಿದ್ದೀನಿ, 2 ವರ್ಷ ಟೈಮ್ ಆಗ್ತಿದೆ. ಬರೀ ಆನಾಪಾನಸತಿ ಧ್ಯಾನ, ಬೇರೆ ಯಾವುದೋ ಟೆಕ್ನಿಕ್ ಇಲ್ಲ, ಬರೀ ಆನಾಪಾನಸತಿ ಧ್ಯಾನ ನನಗೆ ಅರ್ಥ ಆಗಕ್ಕೆ 2 ವರ್ಷ. ಅಂದ್ರೆ ನಾನು ಯಾವುದೇ ಒಂದು ವಿಷಯ ಇದೆ ಅಂದ್ರೆ ನನಗೆ ಸಂಪೂರ್ಣವಾಗಿ ಅದು ನನ್ನ ಅನುಭವ ಆಗ್ಬೇಕು, ಆಗ್ಲೇ ನಾನು ಬೇರೆಯವ್ರಿಗೆ ಹೇಳೋದು. ಸುಮ್ನೆ ನನಗೆ ಅನುಭವ ಆಗಿಲ್ಲ, ನಾನೇ ಏನೋ ಒಂದು ನೋಡ್ಕೊಂಡಿದ್ದೆ, ಅವ್ರು ಏನೋ ಮಾಡ್ತಾ ಇರೋದು ಅವ್ರು ನೋಡಿ ನಾನು ಹೇಳ್ಬೇಕಂದ್ರೆ ಅದು ನನ್ನ ಆತ್ಮನೇ ನನಗೆ ಇದು ಕೊಡಲ್ಲ, ಸಾಕ್ಷಿ ಆಗಲ್ಲ. ಸೊ ಅದಕ್ಕೆ ಸ್ವಯಂ ನಮಗೆ ಅನುಭವ ಆದಾಗ್ಲೇ ನಾವು ಬೇರೆಯವ್ರಿಗೆ ಹೇಳ್ಬೇಕು. ನಾವು ಅವಾಗ ಅದು ಇಂಪ್ಯಾಕ್ಟ್ ಮಾಡುತ್ತೆ, ಅವರ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಈ ಒಂದು ಆನಾಪಾನಸತಿ ಧ್ಯಾನ ನಾನು 2 years ಮಾಡಿದಾಗ ಏನಾಯ್ತಂದ್ರೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು. ಅಂದ್ರೆ ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿರ್ಬೇಕಂತಿಲ್ಲ. ನಾವು ಥರ್ಡ್ ಐ ವಿಷನ್ಸ್ ಏನಂತೀವಿ, ವಿಷನ್ಸು ಎಲ್ಲ ಈ ರೀತಿ ಕಾಣಿಸೋದು, ಮತ್ತೆ ಬಾಡಿ ಎಲ್ಲ ಭಾರ ಆಗೋದು, ಹಾಸ್ಟೆಲ್ ಟ್ರಾವೆಲ್ ಎಲ್ಲೆಲ್ಲ ಕಡೆ ಓಡಾಡೋರು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಅದು ನಮಗ್ ಅನುಭವ ಆಗ್ಬೇಕು. ಬರೀ ಅವ್ರು ಹೇಳಿದ್ರು ನಮಗದು ಅವೇಕ್ನಿಂಗ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ ಅಂದ್ರೆ ಅದು ಆಗಲ್ಲ. ಪ್ರಾಕ್ಟೀಸ್ ಬೇಕು. ಎವ್ರಿ ಡೇ 2 hours, 1 hour, 3 hour ಎಷ್ಟು ಬೇಕಾದ್ರೂ ಮಾಡಿ ಪ್ರಾಕ್ಟೀಸ್ ಮಾಡಿ. ಒಂದ್ ಸ್ವಲ್ಪ ದಿನ ಅಂತೂ ನಾವು ಮೆಡಿಟೇಷನ್ ಮಾಡೋದು ಒಂದು ಸೀಕ್ರೆಟ್ ಆಗಿ ಇರ್ಬೇಕು. ಅದು ಇವನ್ ಗ್ರೂಪ್ ಮೆಡಿಟೇಷನ್ ಅಂತೂ ಮಾಡ್ತೀವಿ, ಅದು ಬೇರೆ ವಿಷಯ. ಇವನ್ ನಾವು ಏನ್ ಮೆಡಿಟೇಷನ್ ಮಾಡ್ತೀವಿ ಅದು ಒಂದು ಸೀಕ್ರೆಟ್. ಇವಾಗ ಬೇರೆ ಹಳೆಯ ಕಾಲದಲ್ಲಿ ಯೋಗಿಗಳು ಅವರು ಸಾಧನೆ ಮಾಡುವಾಗ ಅವ್ರು ಯಾರಿಗೂ ಅವ್ರ ಹತ್ರ ಬರಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಯೋಗಿಗಳು ತುಂಬಾ ಇಲ್ಲಿ ಹಿಮಾಲಯದಲ್ಲಿ ನೋಡಿರ್ಬೋದು, ಎಲ್ಲಾ ಕಡೆ ನೋಡಿರ್ಬೋದು, ಅಘೋರಿಗಳು ಅವ್ರು ಹಿಂಗೆ ಸಾಧನೆ ಅನುಷ್ಠಾನ ಅಂತ ಕೂತ್ಕೋತಾರ. ಅವ್ರು ಅನುಷ್ಠಾನ ಅಂದ್ರೆ ಫುಲ್ ಪ್ಯಾಕ್, ಅವ್ರು ಯಾರು ನೋಡೋದಿಲ್ಲ ಅವ್ರಿಗೆ. ಸೊ ಅವ್ರ ಸಾಧನೆ, ಅವ್ರ ಶಕ್ತಿ ನಮಗ್ ಕಾಣ್ಬೇಕಷ್ಟೇ. ಅವ್ರು ಏನ್ ಮಾಡ್ತಿದ್ದಾರೆ ಅದು ಅವ್ರು ನಮ್ಗೆ ಕಾಣಿಸಲ್ಲ. ಅವ್ರ ಹತ್ರ ಏನ್ ಶಕ್ತಿ ಇದೆ, ಅಪ್ಪ ಇವ್ರ ಶಕ್ತಿ ಇದೆ, ಇವ್ರು ಎಲ್ಲ ಕರೆಕ್ಟ್ ಆಗಿ ಹೇಳ್ತಿದಾರೆ ನೋಡಿ ಅಂತ ನಾವ್ ಹೇಳ್ತೀವಲ್ಲ, ಅವ್ರವ್ರ ಸಾಧನೆ, ಗುಪ್ತವಾಗಿ ಸಾಧನೆ ಮಾಡಿರೋ ಶಕ್ತಿ. ಸೊ ಆ ಶಕ್ತಿ ಮಾತಾಡ್ಬೇಕು ನಮ್ದು. ಓಕೆ, ಸೊ ತುಂಬಾ ಪ್ರಾಕ್ಟೀಸ್ ಬೇಕಿದೆ. ನಾವು ಪ್ರಾಕ್ಟೀಸ್ ಬೇಕಂದ್ರೆ ಫೋಕಸ್ ಮೈಂಡ್ ಬೇಕು. ಮನಸ್ಸು ವಿಚಲಿತ ಆಯ್ತಂದ್ರೆ 6 ತಿಂಗಳು 1 ವರ್ಷ ಮಾಡಿರೋ ಧ್ಯಾನನೂ ವ್ಯರ್ಥ ಆಗ್ಬಿಡುತ್ತೆ. ಸೊ ಇದಕ್ಕೆ ತುಂಬಾ 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 ಯಾರು ಏನೇ ಇರ್ಲಿ ತಲೆಯನ್ನೇ ಕೆಡಿಸ್ಕೊಬಿಡ್ದು.
ಆ ರೀತಿ ನಮ್ಮ ಸ್ಥಿತಿಯಲ್ಲಿ ಇದ್ದಾಗಲೇ ಇವೆಲ್ಲ ವರ್ಕೌಟ್ ಆಗೋದು. ಇವಾಗ ನಾವು ಇರೋ ವಾತಾವರಣ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಡಿಸ್ಟರ್ಬೆನ್ಸು, ಇದೆಲ್ಲ ಇರುತ್ತೆ. ಪ್ರತಿಯೊಬ್ಬರಿಗೂ ಈ ಚಾಲೆಂಜ್ ಇರುತ್ತೆ. ನಾವು ಇವಾಗ ಇರ್ತೀವಿ ನಾರ್ಮಲಿ, ಇವಾಗ ಸಂಸಾರದಲ್ಲಿ ಇದ್ದೀವಿ, ನಾವು ಸಾಧನೆ ಮಾಡ್ತಿದೀವಿ ಅಂದ್ರೆ ಮೋಸ್ಟ್ ಗ್ರೇಟ್ ಯಾರು ಇಲ್ಲ ಅಂತ ನಾವು ಅನ್ಕೋತೀವಿ. ಯಾಕಂದ್ರೆ ಇವನ್ ಹಿಮಾಲಯದಲ್ಲಿ ಹೋಗಿ ಒಬ್ಬ ವ್ಯಕ್ತಿ ಸಾಧನೆ ಮಾಡಿ ಅವನ ಶಕ್ತಿ ಗಳಿಸ್ಕೋಬಹುದು. ದ ರಿಯಲ್ ಚಾಲೆಂಜ್ ಇಸ್ ಹಿಯರ್. ಈ ಮಾರ್ಕೆಟ್ ಅಲ್ಲಿ ಇದ್ದು ನಾವು ಈ ಸಾಧನೆ ಮಾಡೋದು, ದಿಸ್ ಇಸ್ ರಿಯಲ್ ಚಾಲೆಂಜ್. ಒಂದು ಫ್ಯಾಮಿಲಿಯಲ್ಲಿ ಇದ್ದು ನಾವು ಈ ಸಾಧನೆ ಮಾಡ್ತಾ ಇದ್ವಿ ಅಂದ್ರೆ ದಟ್ ಈಸ್ ಗ್ರೇಟ್. ಯಾಕಂದ್ರೆ ಇಲ್ಲಿದ್ದು ಕೂಡ ನಾವು ಆ ಒಂದು ಸ್ಥಿತಿಗೆ ಹೋಗ್ತಾ ಇದೀವಲ್ಲ, ಬಹಳ ಗ್ರೇಟ್. ಅದಕ್ಕೆ ತುಂಬಾ ಪ್ರಾಕ್ಟೀಸ್. ಮತ್ತೆ ಎಷ್ಟು ನಾವು ಎಕ್ಸ್ಪ್ಯಾಂಡ್ ನಾವು ಹಂಚ್ತೀವೋ ಅಷ್ಟು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇವಾಗ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೀವಿ, 4 ಜನಕ್ಕೆ ಒಂದು ಮೆಡಿಟೇಷನ್ ಹೇಳ್ತಾ ಇದೀವಿ ಅಂದ್ರೆ ಅದರಿಂದ ನಮ್ಮ ಶಕ್ತಿ ನಾವು ಜಾಸ್ತಿ ಮಾಡ್ಕೋತಾ ಇದ್ವಿ, ಅದರಿಂದ ಶಕ್ತಿ ನಷ್ಟ ಆಗೋದಿಲ್ಲ. ಸೊ ಒಬ್ಬೊಬ್ರು ಅಂತಾರೆ ನಾವು ಇಷ್ಟೆಲ್ಲ ಸಾಧನೆ ಮಾಡಿದೀನಿ ಆದ್ರೆ ನನ್ನ ಶಕ್ತಿ ಹೋಗ್ತಾ ಇದೆ, ಹಂಗ ಹೋಗ್ತಾ ಇದೆ. ಅದು ಏನಕ್ಕೆ ಹೋಗುತ್ತೆ? ನೀವು ಧ್ಯಾನ ಹೇಳೋದ್ರಿಂದ ಹೋಗೋದಿಲ್ಲ. ಅನ್ನೋನ್ ಟಾಪಿಕ್, ಗಾಸಿಪ್ ಇಂದ ನಮ್ಮ ಅರ್ಧಕರ್ತು ಶಕ್ತಿ ಹೋಗುತ್ತೆ. ಈಗ ನಾವು ಧ್ಯಾನ ಮಾಡೋದು 1 ಗಂಟೆ, ಇಷ್ಟೊಂದು ಶಕ್ತಿ ಚಾರ್ಜಿಂಗ್ ಆಯ್ತು ನಮ್ಮ ಮೊಬೈಲ್. ಈ ಚಾರ್ಜಿಂಗ್ ಆದ ತಕ್ಷಣ ನಾವು ಕಂಟಿನ್ಯೂಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಚಾರ್ಜಿಂಗ್ ಹೋಗ್ಬಿಡುತ್ತೆ. ನೀ ಚಾರ್ಜಿಂಗ್ ಮಾಡಿ ಮೊಬೈಲ್ ಒಂದ್ ಕಡೆ ಇಡು, ಕಾಲ್ ಬಂದಾಗ ರಿಸೀವ್ ಮಾಡು, ಇಲ್ಲ ಕಟ್ ಮಾಡು, ಮೆಸೇಜ್ ಓದು, ಇಡು, ಚಾರ್ಜಿಂಗ್ ಇರುತ್ತೆ ನಮ್ಮ ಹತ್ರ, ಹೋಗೋದಿಲ್ಲ. ಹೌದಲ್ವಾ? ಸೊ ಕಂಟಿನ್ಯೂಸ್ ಅದಕ್ಕೆ ನೀವು ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಅದು ಇದು ಯೂಸ್ ಮಾಡಿದಾಗ ಅದು ಹೋಗ್ಬಿಡುತ್ತೆ. ಅದೇ ರೀತಿಯಾಗಿ ನಾವು ಗಾಸಿಪ್ ಇಸ್ ಎ ಬಿಗ್ಗೆಸ್ಟ್ ಡಿಸೀಸ್ ಅಂತ ಹೇಳ್ತಾರೆ ಪತ್ರಿಜಿ. ಅವಳು ಹಂಗ ನಾವು ಮಾತಾಡ್ತಾ ಇರೋದು, ನಮ್ಮ ಬಗ್ಗೆ, ನಮ್ಮ ಆತ್ಮದ ಬಗ್ಗೆ ಏನು ಮಾತಾಡಲ್ಲ. ಗಾಸಿಪ್ ಬರೀ ಬೇರೆಯವ್ರ ಬಗ್ಗೆನೇ ಮಾತಾಡ್ತೇವೆ ನಾವು. 99% ಬೇರೆ, ಅವ್ರು ಹಂಗೆ, ಇವಳು ಹಂಗೆ, ಅವ್ರ ಹಂಗೆ, ಇವ್ರ ಹಂಗೆ, ಅದು ಹಂಗಾಯ್ತು, ಇದು ಹಿಂಗಾಯ್ತು, ಅಲ್ಲಿ ನ್ಯೂಸ್ ಅಲ್ಲಿ ಏನೋ ಬಂತು, ಅವ್ರೇನೋ ಪಿರಮಿಡ್ ಮಾಸ್ಟರ್ಸ್ ಇದ್ದಾರಂತೆ. ನಮಗ್ ಏನಕ್ ಬೇಕಪ್ಪ ಬೇರೆ ವಿಷಯ? ನಮ್ಮ ಆತ್ಮದ ಉನ್ನತಿ ನಮಗ್ ಬೇಕು. ನಮಗೆ ನಮ್ಮ ಶಕ್ತಿ ಮೇಲೆ ನಮಗೆ ಜಾಸ್ತಿ ಮಾಡ್ಕೊಂಡು ಅದು ನಮ್ಗೆ ಫೋಕಸ್ ಇರ್ಬೇಕು. ಈ ಗಾಸಿಪ್ ಇಂದ ಏನಾದ್ರೂ ಯೂಸ್ ಏನು ಇಲ್ಲ. ತುಂಬಾ ಲಾಸಸ್ ತುಂಬಾ ಇದೆ, ನಷ್ಟ ತುಂಬಾ ಇದೆ, ಲಾಭ ಏನು ಇಲ್ಲ ಗಾಸಿಪ್ ಇಂದ. ಸೊ ಇದರಿಂದ ನಮ್ಮ ಶಕ್ತಿ ಹೋಗುತ್ತೆ. ನಾವು ಎಷ್ಟು ಧ್ಯಾನ ಮಾಡ್ತಿದ್ರು ಡಬಲ್ ಟಿಬಲ್ ಶಕ್ತಿ ಹೋಗುತ್ತೆ. 1 ಗಂಟೆ ಧ್ಯಾನ ಮಾಡ್ತೀವಿ, ಮತ್ತೆ 23 ಗಂಟೆ ಬೇರೆದೇ ಮಾತಾಡ್ತೀವಿ, ಕಂಪ್ಲೇಂಟ್ಸ್ ಮಾಡ್ತಾ ಇರ್ತೀವಿ, ಜಡ್ಜ್ ಮಾಡ್ತಾ ಇರ್ತೀವಿ, ನಾವು ಬೇರೆ ಜೀವನದಲ್ಲಿ ಇಂಟರ್ಫಿಯರ್ ಆಗ್ತೀವಿ ಅಂದ್ರೆ ಶಕ್ತಿ ಹೋಗ್ಬಿಡುತ್ತೆ, ಇರೋದಿಲ್ಲ. ನೀವು 1 ವರ್ಷ ಮಾಡ್ರಿ, 10 ವರ್ಷ ಮಾಡ್ರಿ, 100 ವರ್ಷ ಮಾಡ್ರಿ, ಎಷ್ಟು ಧ್ಯಾನ ಮಾಡಿದ್ರು ಇವೆಲ್ಲ ನಾವು ಅನ್ಕೋಬೇಕು, ಇವೆಲ್ಲ ನಾವು ಅಳವಡಿಸ್ಕೋಬೇಕು. ಮತ್ತೆ ಇವಾಗ ಅವರು ಯೋಗಿಗಳು ನೀವು ನೋಡಿರ್ಬೋದು, ಯಾರಷ್ಟು ನಾನು ಒಂದ್ ಸುಮಾರು ಯೋಗಿಗಳಿಗೆ ನೋಡಿದ್ದೀನಿ. ಅವರು ಜಾಸ್ತಿ ಮಾತಾಡಲ್ಲ. ನೀವು ಅವ್ರ ಹತ್ರ ಹೋದ್ರ ಏನ್ ಕೆಲ್ಸ ಇದೆ ಹೇಳಿ ಅಂತಾರೆ. ಹಾ ಆಯ್ತು, ಹೋಗೀಗ ಇಲ್ಲಿ ಕೂತ್ಕೋಬೇಡ, ಹೋಗಿ ಅಂತ ಹೇಳ್ತಾರೆ. ಸೊ ಅವರ ಶಕ್ತಿ ಅವರು ವ್ಯರ್ಥ ಮಾಡ್ಕೊಳಲ್ಲ. ಅವರಿಗೆ ಗೊತ್ತು ಅವ್ರ ಆತ್ಮದ ಏನ್ ಶಕ್ತಿ ಇದೆ, ಅವ್ರ ಶರೀರ ಎಷ್ಟು ಯೂಸ್ ಮಾಡ್ಕೋಬೇಕು, ಪ್ರತಿಯೊಂದು ಅವ್ರಿಗೆ ಗೊತ್ತಿದೆ. ಅವ್ರು ಎಷ್ಟು ಮಾತಾಡ್ಬೇಕು. ಸೊ ಅದಕ್ಕೆ ಹೇಳಿದೆ, ನಿನ್ ಮಾತು ಬಹಳಷ್ಟು ಇಂಪಾರ್ಟೆಂಟ್ ಅಂತ. ಸೊ ಏನೇ ಮಾಡ್ತೀವಿ ಅದರಿಂದ ಬೇರೆಯವ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿ ನಾವು ಖುಷಿಯಾಗಿರ್ತೀವಿ, ಆ ರೀತಿ ಎಲ್ಲ ಬೇಡ. ಒಂದು ಆತ್ಮದ ಉನ್ನತಿ, ಒಂದು ಅವರಿಗೂ ಖುಷಿ ಆಗ್ಬೇಕು, ನಮಗೂ ಖುಷಿ ಆಗ್ಬೇಕು. ಆ ರೀತಿ ನಾವು ಮಾಡಿದಾಗ ನಮ್ಮ ಶಕ್ತಿ ಹೆಚ್ಚಿಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಓಕೆ, ಸೊ ಇವನ್ ನಾವು ಪ್ರಾಕ್ಟಿಕಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು ನಮ್ಮ ಜೀವನದಲ್ಲಿ. ದಿನನಿತ್ಯ ನಾವು ಪ್ರಾಕ್ಟೀಸ್, ಇವೆಲ್ಲ ನಾವು ಬೇಸಿಕ್ ಸಣ್ಣ 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 ಥಿಂಗ್ಸ್, ABCD ಇದ್ದಂಗೆ ಇವೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಬರೀ ನಾವು ಧ್ಯಾನ ಮಾಡಿದ್ರೆ ಇಲ್ಲ. ಈಗ ನಾವು ಸ್ವಾಧ್ಯಾಯ ಏನಕ್ ಮಾಡ್ತಾ ಇದ್ವಿ, ಸಜ್ಜನ ಸಂಗತಿ ಏನಕ್ ಮಾಡ್ತೀವಿ ಅಂದ್ರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಬರೀ ಧ್ಯಾನ ಮಾಡಿದ್ರೆ ಅರ್ಥ ಆಗಲ್ಲ. ನಾವು ಸಜ್ಜನ ಸಂಗತಿ, ಎಷ್ಟೋ ಮಾಸ್ಟರ್ಸ್ ಹತ್ರ ಎಷ್ಟೆಷ್ಟು ಜ್ಞಾನ ಇರುತ್ತೆ. ಒಬ್ಬೊಬ್ಬರ ಹತ್ರ ಒಂದೊಂದು ಡಿಫ್ರೆಂಟ್ ನಾಲೆಜ್ ಇರುತ್ತೆ. ಇವಾಗ ನಿಮ್ಮ ಹತ್ರ ಡಿಫ್ರೆಂಟ್ ಇರ್ಬೋದು, ನನ್ನ ಹತ್ರ ಇರ್ಬೋದು, ಅವ್ರ ಹತ್ರ ಇರ್ಬೋದು. ಒಬ್ಬೊಬ್ಬರ ಹತ್ರ ಏನೇನೋ ಜ್ಞಾನ ಇರುತ್ತೆ. ಅಂದ್ರೆ ಪತ್ರಿಜಿಯವ್ರು ಏನಂತಾರಂದ್ರೆ ಸಜ್ಜನ ಸಂಗತಿ ನಾವು ಎಷ್ಟು ಮಾಡ್ತಾ ಇರ್ತೀವಲ್ಲ, ನಮ್ಮ ಒಂದು ಅಂದ್ರೆ ದೋಣಿ ಪಾರ್ ಆಗುತ್ತೆ ಅಂತೆ, ಸಮುದ್ರದ ಆಚೆ, ನದಿ ಆಚೆ ಪಾರ್ ಆಗುತ್ತೆ ಅಂತೆ ಸ್ಪೀಡ್ ಆಗಿ, ಸಜ್ಜನ ಸಂಗತಿ ಮಾಡೋದ್ರಿಂದ. ನೌಕಾ ಪಾರ್ ಅಂತ ಹೇಳ್ತಾರೆ. ಸೊ ಈ ಒಂದು ಸಜ್ಜನ ಸಾಂಗತ್ಯದಿಂದಲೇ ಈಗ ನಾವು ಧ್ಯಾನಕ್ಕೆ ಬಂದಿದೀವಿ ಅಂದ್ರೆ ಸಜ್ಜನ ಸಾಂಗತ್ಯದಿಂದಲೇ ಬಂದೀವಿ ನಾವು.
ಆಟೋಮೆಟಿಕ್ ಆಗಿ ನಾವು ಯಾರು ಕಣ್ಣು ಮುಚ್ಚಿ ಕೊಡ್ತಾ ಇಲ್ಲ. ಯಾರೋ ಒಂದು ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು, ಯಾರೋ ಒಂದು ಹೇಳಿರ್ಬೋದು ಧ್ಯಾನ ಮಾಡಂತ, ಬುಕ್ ಅಲ್ಲಿ ಓದಿರ್ಬೋದು, ಅಥವಾ ನಮ್ಮ ಪಾಸ್ಟ್ ಲೈಫ್ ಕರ್ಮ ಆಗಿರ್ಬೋದು. ಇವೆಲ್ಲ ಸಜ್ಜನ ಸಂಗತಿಯಿಂದನೇ ಬಂದಿರೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ವಾಧ್ಯಾಯ. ಒಂದು ಒಳ್ಳೆ ಮಾಸ್ಟರ್ಸ್ ಯಾರಾದ್ರೂ ಇರ್ಲಿ, ಸೈಂಟಿಫಿಕ್ ಆಗಿ ಅವ್ರ ಬುಕ್ಸ್ ಓದಿ ನಾವು ಜ್ಞಾನ ಪಡ್ಕೋದು, ಅದು ಒಂದು ಸಜ್ಜನ ಸಂಗತಿ. ಒಂದು ಒಳ್ಳೆ ಮಾಸ್ಟರ್ಸ್ ಇದ್ದಾರೆ, ಅವ್ರ ಹತ್ರ ಒಂದು ಸಜ್ಜನ ಸಂಗತಿ. ಪ್ರಾಕ್ಟಿಕಲಿ ಅದು ನಮ್ ಜೀವನದಲ್ಲಿ ನಡೀತಾ ಇರ್ಬೇಕು. ಒಂದೊಂದು ಪ್ರೆಸೆಂಟ್ ಸ್ಥಿತಿ ಬಗ್ಗೆ ಮಾತಾಡ್ಬೇಕು. ಏನೇನೋ ದೇವ್ರ ಹಿಂಗೆ, ಈ ದೇವ್ರ ಹಿಂಗೆ, ಅದು ಹಂಗೈತೆ, ನನ್ ಕನ್ಸಲ್ ಅದು ಬಂತು ಇದು ಬಂತು, ಅವೆಲ್ಲ ಬೇಡ, ಗಾಸಿಪ್ ಬೇಡ. ಪ್ರಾಕ್ಟಿಕಲಿ ನಿನ್ ಲೈಫಿನ ಆಯ್ತ ಲಾಭ, ನನ್ನ ಲೈಫಿನಾಗೂ ಆಗ್ಬೇಕು. ಜನರು ನಾವು ಸಂಕಲ್ಪ ಈಗ ಅಂತ ಇದೀವಿ ನೋಡಿ, ಬರೀ ನಾನು ಅದು ಮಾಡಿದೀನಿ ಇದು ಮಾಡಿದ್ದೀನಿ ಅಂದ್ರೆ ನಮ್ ಬಾಯಿಂದ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಪೀಪಲ್ ಸಿ ಅವರ್ ಐಸ್, ನಾಟ್ ಇಯರ್ಸ್. ಕಿವಿಯಿಂದ ಕೇಳೋದಿಲ್ಲ. ಈಗ ಚಿಕ್ಕ ಮಕ್ಕಳು ಇರ್ಬೋದು, ನೀವು ಚಿಕ್ಕ ಮಕ್ಕಳು ಏನ್ ಮಾಡ್ತಾರಂದ್ರೆ ಕಣ್ಣುಗಳು ನೋಡ್ತಾರ, ಅವ್ರು ಕಿವಿಯಿಂದ ಕೇಳಿಸೋದಿಲ್ಲ. ಯಾವಾಗ ನೋಡಿ ಹೌದೊಂದ್ ಮಗು ಇದೆ, ಮಗುವಿನ ಹಿಂಗ್ ಗುರಾಯಿಸಿ ನೋಡಿದ್ರೆ ಶಾಂತ ಹೋಗ್ಬಿಡುತ್ತೆ. ಆ ರೀತಿ ಈಗ ನಾವು ಖುಷಿ ಆಗಿದ್ವಿ ಅಂದ್ರೆ ನಮ್ ಕಣ್ಣುಗಳು ನೋಡ್ತಾವ ಖುಷಿ ಆಗಿರೋದು. ಮಕ್ಕಳು ಏನ್ ಮಾಡ್ತಾವ ಅಂದ್ರೆ ಅಬ್ಸರ್ವೇಷನ್ ಇರುತ್ತೆ ಅವಕ್ಕೆ. ಅವು ನಮ್ ಬಾಡಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೇವೆ, ನಮ್ ಬಾಡಿ ಎಲ್ಲ. ಸೊ ಅದಕ್ಕೆ ಅವು ನಮ್ ಕಣ್ಣನ್ನ ಅಬ್ಸರ್ವ್ ಮಾಡ್ತಾ ಇರ್ತೇವೆ. ಪೀಪಲ್ ಸಿ ಅವರ್ ಐಸ್. ನಾವ್ ಏನ್ ಮಾಡಿದೀವಿ ಅದು ನಮ್ ಕಣ್ಣಿಂದ ಗೊತ್ತೇ ಆಗುತ್ತೆ. ನಾವ್ ಹೇಳೋ ಅವಶ್ಯಕತೆ ಇಲ್ಲ, ನಾವು ಬಾಯಿಂದ ನಮ್ ಸಾಧನೆ ಗೊತ್ತೇ ಆಗುತ್ತೆ. ಸೊ ನೀವು ಯೋಗಿಗಳು ಕಣ್ಣುಗಳು ನೋಡಿರ್ಬೋದು ಯಾವ ರೀತಿ ಇರುತ್ತೆ ಅವ್ರ ಸಾಧನೆ. ಒಂದು ಫ್ರೆಶ್ ಆಗಿರುತ್ತೆ. ಅವ್ರ ನಿದ್ದೆನೂ 2 hours 3 hours ನಿದ್ದೆ ಮಾಡ್ತಾರೆ, ಅಂದ್ರೂ ಕೂಡ ಅಷ್ಟೊಂದು ಶಕ್ತಿ ಆಗಿರುತ್ತೆ. ಅಂದ್ರೆ ನಮ್ಮ ಸಾಧನೆ ಮಾಡಿರೋದು ಅಲ್ಲಿ ಗೊತ್ತಾಗುತ್ತೆ ನಮ್ಗೆ, ಎಷ್ಟು ಸಾಧನೆ ಮಾಡಿದ್ದೇನೆ, ಎಷ್ಟು ಆಕ್ಟಿವೇಟ್ ಆಗಿರ್ತಾರೆ ಅಂದ್ರೆ ಅವ್ರು ಟಯರ್ಡೇ ಆಗೋದಿಲ್ಲ. ನಾವು ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡಿದ ತಕ್ಷಣ ಟಯರ್ಡ್ ಆಗ್ಬಿಡುತ್ತೆ. ಯಾಕ ಶಕ್ತಿ ಎಲ್ಲ ವ್ಯರ್ಥ ಮಾಡ್ಕೋತೀವಿ, ಬ್ಯಾಟ್ರಿ ಚಾರ್ಜ್ ಮಾಡ್ಕೋತೀವಿ, ಮತ್ತೆ ಬ್ಯಾಟ್ರಿ ಡೌನ್ ಮಾಡ್ಕೋತೀವಿ. ಸೊ ಆ ರೀತಿ ನಾವು ಇತ್ತಂತ ತಿಳ್ಕೊರಿ, ನೀವು 24 ಗಂಟೆ ಕೆಲಸ ಮಾಡಿದ್ರು ಏನಾಗಲ್ಲ ನಿಮ್ಗೆ ಟಯರ್ಡ್ನೆಸ್ ಅನ್ನೋದೇ ಫೀಲ್ ಆಗಲ್ಲ. ಅಂದ್ರೆ ಫಸ್ಟ್ ಮಾತು ಗಾಸಿಪ್ ಬಿಡ್ಬೇಕು, ಗಾಸಿಪ್ ಮಾತಾಡೋದು ಬಿಡ್ಬೇಕು, ಆವಾಗ್ಲೇ ಶಕ್ತಿ ನಮ್ಮ ಹತ್ರ ಇರುತ್ತೆ. ಸೊ ಏನೇ ಏನೋ ಟಾಪಿಕ್ ಏನು ಹೇಳ್ತಾ ಇದ್ದೀನಿ ಇವಾಗ. 5 ಹಂತ ಆಯ್ತು ಸರ್ ಗಾಸಿಪ್ ಬಗ್ಗೆ. ಅಂದ್ರೆ ನಮ್ದು ಶಕ್ತಿನ ನಾವು ಧ್ಯಾನದಿಂದ ಪಡೆದುಕೊಂಡಿರ್ತೀವಿ, ಯಾವ ರೀತಿ ಕಳೆದುಕೊಳ್ತೇವಿ ಅಂತ ಅನ್ನೋದನ್ನ ಹೇಳ್ತಾ ಇದ್ದೆ ಸರ್. ಅದು ಬೇಡ, ಅದ್ರ ಬಗ್ಗೆ ಗಾಸಿಪ್ ಮಾಡೋದು ಬಿಟ್ಟು ನಮ್ ಶಕ್ತಿಯನ್ನ ನಾವು ನಮ್ಮ ಸಾಧನೆಗೋಸ್ಕರ ನಾವು ಬಳಸ್ಕೊಳ್ಬೇಕು. ಹೌದು, ಗೊತ್ತಾಯ್ತು ಸರ್. ಓಕೆ. ಸೊ ತುಂಬಾ ವಿಷಯಗಳಿವೆ, ಬಟ್ ಒಂದೇ ದಿನ ಅಷ್ಟು ಕವರ್ ಮಾಡಕ್ ಆಗಲ್ಲ. ನೀವು ಇದು ಪ್ರಾಕ್ಟೀಸ್ ಓಕೆ ಸರ್. ಇವು 5 ಹಂತಗಳು ಏನಿದೆ ಅಂದ್ರೆ ದಿನನಿತ್ಯ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಇವನ್ ರಿಸಲ್ಟ್ ಇದು ನಂಗೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ಹೇಳ್ಬೇಕು ನನಗೆ, ಸರ್ ಇದು ಆಗಿದೆ ಅಂತ. ನೀವು ಹೇಳಿದ್ರೆ ಅದು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಅಂತ ಅರ್ಥ. ಸೊ ಇವಾಗ ನೀವು ಕೇಳಿದ್ರಿ ಬಿಟ್ರಿ ಅಂದ್ರೆ ಅದು ಯೂಸ್ ಆಗೋದಿಲ್ಲ. ಯಾವುದೇ ಒಂದು ಮಾಸ್ಟರ್ಸ್ ಆಗಿರ್ಬೋದು, ಏನೋ ಒಂದು ಟೆಕ್ನಿಕ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ, ಅದು ಒಂದ್ 2 ದಿನ 3 ದಿನ ಒಂದ್ ವಾರ ಅದು ಪ್ರಾಕ್ಟೀಸ್ ಮಾಡಿ ನೋಡಿ. ಉಪಯೋಗ ಆದ್ರೆ ಮುಂದುವರಿಸಿ, ಇಲ್ದ್ರೆ ಬಿಟ್ಬಿಡಿ ಅಷ್ಟೇ. ಬಟ್ ಆಗಿದೆ ಇಲ್ಲ ಅನ್ನೋದು ಗೊತ್ತಾಗ್ಬೇಕಲ್ವಾ. ಯಾಕಂದ್ರೆ ಬಹಳಷ್ಟು ಸೈನ್ಸ್ ರಿಸರ್ಚ್, ಇವನ್ ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಅವರ ಜೀವನದಲ್ಲಿ ಆಗಿದೆ ಅಂದ್ರೆ ನಮ್ಮ ಜೀವನದಲ್ಲಿ ಆಗಲ್ಲ ಅಂತಿಲ್ಲ, ಹಾಗೆ ಆಗುತ್ತೆ ಕಂಪಲ್ಸರಿ. ಇವನ್ ನಾನು ಇವು ಮ್ಯಾನಿಫೆಸ್ಟ್ ಸಂಕಲ್ಪದ ಒಂದು ಇವು ಕ್ಲಾಸಸ್ಗಳು ಪಿರಮಿಡ್ ವ್ಯಾಲಿಯಲ್ಲೇ ಕಲ್ತಿದ್ದೀನಿ. ಇವನ್ ನೀವು ಚೇರ್ಮನ್ ಶ್ರೇಯನ್ಸ್ ಇದಾರಲ್ವಾ, ಸೊ ಅವರು ಅಮೆರಿಕಾದಲ್ಲಿ ಹೋಗಿ ಜೋ ಡಿಸ್ಪೆನ್ಸಾ ಮತ್ತೆ ಬ್ರೂಸ್ ಲಿಫ್ಟಿನೋ ದೊಡ್ಡ ದೊಡ್ಡ ಮಾಸ್ಟರ್ಸ್, ಗ್ರೇಟ್ ಬ್ರೈಡನ್ ಅಂತ, ಇವ್ರ ಹತ್ರ ಎಲ್ಲ ಕಲ್ಕೊಂಡಿದ್ದಾರೆ, ಅವ್ರ ಹತ್ರ ಹೋಗಿ ಕ್ಲಾಸಸ್. ಸೊ ಇವರು ನಮಗ್ ಕೊಡೋ ಕ್ಲಾಸು ಏನು ಇಲ್ಲ, ಟೋಟಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಂಕಲ್ಪದ ಒಂದು ಕ್ಲಾಸಸ್. ಈಗ ಇಂಡಿಯಾದಲ್ಲೇ ಟಾಪ್ ಮ್ಯಾನಿಫೆಸ್ಟೇಷನ್ ಕೋಚ್ ಅಂತ ಕರಿಬಹುದು ನಾವು. ಸೊ ಮ್ಯಾನಿಫೆಸ್ಟೇಷನ್ ನಾನೇ ಎಷ್ಟು ಜನಗಳಿಗೆ 5 ಸ್ಟೆಪ್ ಹೇಳಿದೀನಿ ನೋಡಿ, ಅವರು ರಿಸಲ್ಟ್ ಇದೆ. ಅವರೇ ಸ್ವಯಂ ಆಗಿ ಹೇಳ್ತಾ ಇದಾರೆ, ಸರ್ ನಾನು ದಿನಾಲು ಆಫೀಸ್ಗೆ ಹೋಗುವಾಗ ನಾನು ಮಾಡಿ ಹೋಗ್ತಾ ಇದ್ದೀನಿ ಸರ್, ತುಂಬಾ ಎಫೆಕ್ಟಿವ್ ಆಗಿದೆ, ತುಂಬಾ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ.
ಟ್ರಾನ್ಸೆಂಡೆಂಟಲ್ ಬ್ರೆತ್ ವರ್ಕ್ ಅಂದ್ರೆ ಈ ನಾ ಹೇಳಿದ್ದೇನಲ್ಲ, ಉಸಿರಾಟ ಬಹಳ ಪ್ರಭಾವ ಬೀಳುತ್ತೆ. ಬ್ರೆತ್ ಇಸ್ ಬ್ರಿಡ್ಜ್ ಬಿಟ್ವೀನ್ ಯು ಅಂಡ್ ಮೀ. ನಮ್ಮ ಮತ್ತು ನಮ್ಮ ಆತ್ಮದ ಮಧ್ಯೆ, ನಮ್ಮ ದೇಹ ಮತ್ತು ಆತ್ಮದ ನಡುವೆ ಬ್ರೆತ್ ಒಂದು ಬ್ರಿಡ್ಜ್ ತರ ಕೆಲಸ ಮಾಡುತ್ತೆ. ಸೊ ಉಸಿರಾಟನು ಹೆಂಗ್ ಆಡ್ಬೇಕಂದ್ರೆ ಬಹಳ ನಿಧಾನವಾಗಿ ಆಡ್ಬೇಕು. ಆವಾಗ್ಲೇ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗೋದು. ಅಂದ್ರೆ ಮಗು ಯಾವ ರೀತಿ, ಎಷ್ಟು ನೀವು ಮಗು ಮಲ್ಕೊಂಡಾಗ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ, ಚಿಕ್ಕ ಮಗು ಇರುತ್ತಲ್ಲ, ಒಂದು 3 ತಿಂಗಳು 6 ತಿಂಗಳು, ಎಷ್ಟು ನಿಧಾನವಾಗಿ ಉಸಿರಾಡುತ್ತೆ ಸಕ್ರಲ್ ಚಕ್ರದಿಂದ. ಆಕ್ಚುಲಿ ನಾವು ಉಸಿರು ಆಡೋದೇ ಇಲ್ಲ ಸಕ್ರಲ್ ಚಕ್ರದಿಂದ. ಈ ಚಕ್ರದ ಬಗ್ಗೆ ಬೇರೆನೆ ಸೈನ್ಸ್ ಇದೆ, 7 ಚಕ್ರದ ಬಗ್ಗೆ. ಸೊ ಸಕ್ರಲ್ ಚಕ್ರ ಅಂದ್ರೆ ಈ ನಾಭಿ ಹತ್ರ, ನಮ್ಮ ಹೊಕ್ಕುಳಿಂದ ನಾವು ಉಸಿರಾಡ್ಬೇಕು. ಹೊಕ್ಕುಳಿಂದ ಎಷ್ಟು ನಿಧಾನವಾಗಿ ಉಸಿರಾಡ್ತೇವೆ, ಅಷ್ಟು ರಚನಾತ್ಮಕ ಸ್ಥಿತಿ ನಮ್ಮ ಹತ್ರ ಬರುತ್ತೆ. ಉಸಿರು ಇಷ್ಟು ನಿಧಾನವಾಗಿ ಆಡ್ಬೇಕಂದ್ರೆ, ನೀವು ಆಮೆ ನೋಡಿರ್ಬೋದು, ಅದು ಇದು ಇರುತ್ತಲ್ವ ನೀರಲ್ಲಿ, ಅದು 200 ವರ್ಷ ಜೀವಿಸುತ್ತೆ. ಆ ರೀತಿಯಾಗಿ ಉಸಿರಾಟನು ನಾಯಿ ತರ ಉಸಿರಾಡಿದ್ರೆ ಜಲ್ದಿ ಸತ್ತೋಗ್ತೀವಿ. 10-12 ವರ್ಷದಲ್ಲಿ ಸತ್ತೋಗುತ್ತೆ ಅಲ್ವಾ ನಾಯಿ. ಆ ರೀತಿ ಉಸಿರಾಟ ಎಷ್ಟು ಸ್ಮೂತ್ ಆಗಿರುತ್ತೆ. ಯೋಗಿಗಳು, ಅವ್ರಿಗೆ ಆಹಾರ ಇರೋದಿಲ್ಲ, ನೀರ್ ಇರೋದಿಲ್ಲ, ಅವ್ರು ಉಸಿರಾಟದ ಮೇಲೆ ಒಂದು ವಿನ್ ಆಗ್ತಾರ. ಅವ್ರು ನೋಡಿರ್ಬೋದು ಬಹಳಷ್ಟು ಯೋಗಿಗಳನ್ನ ಕೇಳಿದ್ದೀನಿ, 100 ದಿನ ಊಟ ಮಾಡಲ್ಲ ಅವರು. 100 days ಬರೀ ನೀರು ಮತ್ತೆ ಗಾಳಿ ಮೇಲೆ ಇರ್ತಾರ ಅವ್ರು. ಮತ್ತೆ ನಮ್ಗಿಂತ ಪವರ್ಫುಲ್ ಆಗಿರ್ತಾರ ಅವ್ರು, ನಾನು ನೋಡಿದ್ದೀನಿ. ಯಾಕಂದ್ರೆ ಉಸಿರಾಟದಲ್ಲಿ ಆ ರೀತಿ ಶಕ್ತಿ ಇದೆ. ಎಲ್ಲೆಲ್ಲ ವಿಟಮಿನ್, ಪ್ರೋಟೀನ್ ಎಲ್ಲ ಉಸಿರಾಟದಲ್ಲಿ ಇದೆ. ಇದು ಕಾಸ್ಮಿಕ್ ಎನರ್ಜಿ ಏನಿದೆ, ದಟ್ ಆಕ್ಚುಲಿ ಇಸ್ ಪ್ರಾಣ ಶಕ್ತಿ. ಪ್ರಾಣಿಕ್ ಊರ್ಜಾ ಜೊತೆ ಕನೆಕ್ಟ್ ಆಗುತ್ತೆ. ಸ್ವಲ್ಪ ನಾವು ಉಸಿರಾಟದ ಕಡೆ ಗಮನ ಹರಿಸಿದಾಗ ಪ್ರಾಣ ಶಕ್ತಿನೂ ಜಾಸ್ತಿ ಆಗುತ್ತೆ. ಕಾಸ್ಮಿಕ್ ಎನರ್ಜಿ ಅಂತೂ ಇದೆ, ಎಲ್ಲರಿಗಿದೆ. ದ ಕಾಸ್ಮಿಕ್ ಎನರ್ಜಿ ಡಿಫ್ರೆಂಟ್, ದ ಲೈಫ್ ಎನರ್ಜಿ ಇಸ್ ಡಿಫ್ರೆಂಟ್. ಎರಡು ಎನರ್ಜಿ ಇದೆ, ಎರಡು ಒಂದೇ ಅಂತ ತಿಳ್ಕೊಂಬಿಡಿ. ಕಾಸ್ಮಿಕ್ ಎನರ್ಜಿ ಎಲ್ಲರಿಗೂ ಇದೆ. ಪ್ರತಿಯೊಂದು ಗಿಡ, ಮರ, ಪ್ರತಿಯೊಂದು ಜೀವಿ. ಒಬ್ಬ ಪೇಷಂಟ್ ಇದ್ದಾನಂದ್ರೆ ಅವನಿಗೂ ಕಾಸ್ಮಿಕ್ ಎನರ್ಜಿ ಇದೆ. ಒಬ್ಬ ಕೋಮಾದಲ್ಲಿ ಹೋಗಿದ್ದಾನಂದ್ರೆ ಅವನಿಗೂ ಕಾಸ್ಮಿಕ್ ಎನರ್ಜಿ ಇದೆ. ಬಟ್ ಅವನ ಹತ್ರ ಲೈಫ್ ಎನರ್ಜಿ ಇಲ್ಲ. ಪ್ರಾಣ ಶಕ್ತಿನೇ ಬೇರೆ. ಪ್ರಾಣ ಶಕ್ತಿ ಹೆಂಗೆ ಕಡಿಮೆ ಆಗ್ತಾ ಹೋಗುತ್ತೆ, ಹಂಗಂಗ್ ನಮ್ಮ ದೇಹ ಮುಪ್ಪಾಗ್ತಾ ಹೋಗುತ್ತೆ. ಅಂದ್ರೆ ಆರ್ಗನ್ಸ್ ಅಷ್ಟು ವರ್ಕ್ ಆಗೋದಿಲ್ಲ. ಸೊ ಕೈಯಲ್ಲಿ ಶಕ್ತಿ ಇಲ್ಲ, ಕಾಲಲ್ಲಿ ಶಕ್ತಿ ಇಲ್ಲ, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಕಾಸ್ಮಿಕ್ ಎನರ್ಜಿನೇ ಬೇರೆ, ಮತ್ತೆ ಲೈಫ್ ಎನರ್ಜಿನೇ ಬೇರೆ, ಪ್ರಾಣ ಶಕ್ತಿನೇ ಬೇರೆ. ಈ ಪ್ರಾಣ ಶಕ್ತಿ ನಾವು ಜಾಸ್ತಿ ಆಗ್ಬೇಕಂದ್ರೆ ಕಾಸ್ಮಿಕ್ ಎನರ್ಜಿ ನಾವು ಹೀರ್ಕೊಳ್ತಾ ಇರ್ಬೇಕು. ಪ್ರತಿನಿತ್ಯ ಕಾಸ್ಮಿಕ್ ಎನರ್ಜಿ ಹೇಳ್ಕೊತಾ ಇರ್ಬೇಕು. ಪ್ರಾಣ ಶಕ್ತಿ ಜಾಸ್ತಿ ಮಾಡ್ಕೊತಾ ಹೋಗ್ಬೇಕು. ಸೊ ಟ್ರಾನ್ಸೆಂಡೆಂಟಲ್ ಬ್ರೀತ್ ವರ್ಕ್ ಅಂದ್ರೆ ಪ್ರತಿನಿತ್ಯ ಒಂದು ಭಸ್ತ್ರಿಕಾ ಅಂತ ಒಂದು ಪ್ರಾಣಾಯಾಮನೂ ಇದೆ. ಸೊ ನಮ್ಮ ಹತ್ರ ಮಾಡೋ ಅಂತ ಶಕ್ತಿ ಇದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಹಂಗೇನಿಲ್ಲ. ಸೊ ಉಸಿರಾಟ ಇವು ಕೇವಲ ಒಂದು 10 ಸಲ, ಒಂದು 5 ಸಲ ನಾವು ಈ ಒಂದು ಬ್ರೆತ್ ಹೊಕ್ಕುಳಿಂದ ಉಸಿರಾಟ ಆಡಿ ಹಿಂಗೆ ನೀವು ಮಾಡಿ ನೋಡಿ. ಒಂದು 10 ಟೈಮ್ಸ್ ನೀವು ಮಾಡಿ ನೋಡಿ. ಇವಾಗ ಎಲ್ಲರೂ ಕಣ್ಣು ಮುಚ್ಚಿ, ಇವಾಗ್ಲೇ ಗೊತ್ತಾಗುತ್ತೆ ನಿಮಗೆ. ಕ್ಲೋಸ್ ದ ಐಸ್. ಕಣ್ಣುಗಳು ಮುಚ್ಚಿಲ್ಲ, ಯಾರು ಕಣ್ ತೆರಬಾರ್ದು. ಮೂಗಿನಿಂದ ಉಸಿರಾಟ ತೆಗೆದುಕೊಳ್ಳಿ. ಫುಲ್ ಹೊಟ್ಟೆ ಒಳಗಡೆ ಹೊರಗಡೆ ಬರಲಿ ಉಸಿರಾಟ ತೆಗೆದುಕೊಳ್ಳೋದು. ನಿಧಾನವಾಗಿ ಬಾಯಿಂದ ಬಿಡಿ ಉಸಿರಾಟ. ಮೂಗಿನಿಂದ ಉಸಿರಾಟ ತೆಗೆದುಕೊಳ್ಳಿ, ಬಾಯಿಂದ ಬಿಡಿ. ಮೂಗಿನಿಂದ ಉಸಿರಾಟ ತೆಗೆದುಕೊಳ್ಳಿ, ಬಾಯಿಂದ ಬಿಡಿ. ಫುಲ್ ಹೊಟ್ಟೆ ಒಳಗಡೆ, ಹೊಟ್ಟೆ ಹೊರಗಡೆ. ಎಷ್ಟಾಗುತ್ತೆ ಫೋಕಸ್ ಮಾಡಿ. ಉಸಿರಾಟ ತೆಗೆದುಕೊಳ್ಳಿ, ಉಸಿರಾಟ ಬಿಡಿ. ಕಂಟಿನ್ಯೂ 10 ಸಲ ಮಾಡಿ. ಉಸಿರಾಟ ತೆಗೆದುಕೊಳ್ಳಿ, ಉಸಿರಾಟ ಬಿಡಿ. ಡೋಂಟ್ ಸ್ಟಾಪ್, ಕಂಟಿನ್ಯೂಸ್ ಬ್ರೀತಿಂಗ್. ಉಸಿರಾಟ ತೆಗೆದುಕೊಳ್ಳಿ, ಉಸಿರಾಟ ಬಿಡಿ. ರಿಲ್ಯಾಕ್ಸ್.
ಸಹಜವಾದ ಸ್ಥಿತಿಗೆ ಬನ್ನಿ. ರಿಲ್ಯಾಕ್ಸ್. ನಿಧಾನವಾಗಿ ಕಾಣ್ತೀರಿ. ಕೇವಲ 1 ನಿಮಿಷ ಅಷ್ಟೇ ನಾವು ಉಸಿರಾಡಿರೋದು. 1 ನಿಮಿಷನೇ ಎಷ್ಟು ಎಫೆಕ್ಟಿವ್ ಆಗಿದೆ ನೋಡಿ. ಈ ಬ್ರೆತ್ ವರ್ಕ್ ಇದೇನಿದೆ ಟ್ರಾನ್ಸೆಂಡೆಂಟಲ್ ಬ್ರೆತ್ ವರ್ಕ್ ಅಂತ ಮಹರ್ಷಿ ಮಹೇಶ್ ಯೋಗಿ ಅವರು ರಿಸರ್ಚ್ ಮಾಡಿದವರು. ಇವರು ರವಿಶಂಕರ್ ಗುರುಜಿ ಇದ್ದಾರಲ್ಲ, ಅವ್ರದ್ದು ಗುರುಗಳು ಇವರು. ಡಾಕ್ಟರ್ ದೀಪಕ್ ಚೋಪ್ರಾ ಅಂತ ಇದ್ದಾರೆ, ಸೈಂಟಿಸ್ಟ್, ದ ಗ್ರೇಟ್ ಸೈಂಟಿಸ್ಟ್. ಅವ್ರದ್ದು ಕೂಡ ಇವರು ಗುರುಗಳು, ಮಹರ್ಷಿ ಮಹೇಶ್ ಯೋಗಿ ಅಂತ. ಅವಾಗ್ಲೇ 90s ಅಲ್ಲಿ ರಿಸರ್ಚ್ ಮಾಡಿದ್ರು ಅವರು. ಅಮೇರಿಕಾ ದೇಶದಲ್ಲಿ ರಿಸರ್ಚ್ ಮಾಡಿ ಅಲ್ಲಿಂದ ತುಂಬಾ ಕ್ರೈಮ್ ರೇಟ್ ಎಲ್ಲ ಕಡಿಮೆ ಮಾಡಿದ್ರು. ಅಲ್ಲಿಂದ ಎಲ್ಲ ಚೇಂಜಸ್ ಮಾಡಿದ್ರು ಅಮೆರಿಕ ದೇಶದಲ್ಲಿ. ಈ ಬ್ರೆತ್ ವರ್ಕ್, ಟ್ರಾನ್ಸೆಂಡೆಂಟಲ್ ಬ್ರೆತ್ ವರ್ಕ್ ಜೋ ಡಿಸ್ಪೆನ್ಸ್ ಅವ್ರು ಮಾಡಿಸ್ತಾರೆ. ನಮ್ಮ ಪಿರಮಿಡ್ ಅಲ್ಲಿ ನೀವು ಹೊಡೆದ್ ನೋಡಿ ಯೂಟ್ಯೂಬ್ ಅಲ್ಲಿ, ಟ್ರಾನ್ಸೆಂಡೆಂಟಲ್ ಬ್ರೆತ್ ವರ್ಕ್ ಶ್ರೇಯಾನ್ಸ್ ಜಾಗ ಅಂತ ಹೊಡೆದ್ರೆ ಹಿಂದಿಯಲ್ಲಿದೆ ಮತ್ತೆ ಇಂಗ್ಲಿಷ್ ಅಲ್ಲಿದೆ. ಕನ್ನಡದಲ್ಲಿ ಅವರು ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಾರೆ. ಇವಾಗ ಒಂದು 5-6 ವಿಡಿಯೋ ಆಡಿಯೋಸ್ ಕನ್ನಡದಲ್ಲಿ ಆಗಿದೆ. ಆದ್ರೆ ಕನ್ನಡದಲ್ಲಿ ಅಷ್ಟು ಎಫೆಕ್ಟಿವ್ ಆಗಿಲ್ಲ, ಯಾಕಂದ್ರೆ ರಿಯಲ್ ವಾಯ್ಸ್ ಇಲ್ಲ ಕನ್ನಡದಲ್ಲಿ. ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇದೆ. ಸೊ ಇಂಗ್ಲಿಷ್ ನಿಮ್ಗೆ ಅರ್ಥ ಆದ್ರೆ ಇಂಗ್ಲಿಷ್ ಅಲ್ಲಿ ನೀವು 1 ಅವರ್ ಮೆಡಿಟೇಷನ್ ಇದೆ. ಅದರಲ್ಲಿ ನಾ ಏನ್ ಹೇಳಿದಿನಲ್ಲ 5 ಸ್ಟೆಪ್ ಸಂಕಲ್ಪದ, ಅದು 5 ಸ್ಟೆಪ್ಗಳಿವೆ ಅದರಲ್ಲಿ. ಟೋಟಲ್ 5 ಸ್ಟೆಪ್ಸ್ ಇದೆ. ಸೊ ಅವು ಒಂದು ಬ್ರೆತ್ ವರ್ಕ್ ಮಾಡಿದ್ರೆ ನಿಮಗೆ ಇವೆಲ್ಲ ಮಾಡೋದು ಹತ್ತಲ್ಲ, ಯಾಕಂದ್ರೆ ಅದರಲ್ಲಿ ವಿಜುವಲೇಷನ್ ಆಗುತ್ತೆ, ಅದರಲ್ಲಿ ಹಾರ್ಟ್ ಕೋರೆನ್ಸ್ ಇದೆ, ಬ್ರೈನ್ ಕೋರೆನ್ಸ್ ಇದೆ, ಮತ್ತೆ ಸರೆಂಡರ್ನೆಸ್ ಇದೆ, ಮತ್ತೆ ಗ್ರಾಟಿಟ್ಯೂಡ್ ಎಲ್ಲನೂ ಇದೆ. 5 ಸ್ಟೆಪ್ ನೀವು ಮಾಡಕ್ ಆಗುತ್ತೆ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಅದು 1 ಅವರ್ ಧ್ಯಾನ ಮಾಡಿ, ಯಾವ್ದಾದ್ರು ಮಾಡಿ, ಬ್ರೆತ್ ವರ್ಕ್ ಮಾಡಿ. ಬ್ರೆತ್ ವರ್ಕ್ ಮಾಡಿದ್ರು ಒಳ್ಳೇದು, ಇಲ್ಲ ಅಂದ್ರೆ 5 ಸ್ಟೆಪ್ ಪ್ರಾಕ್ಟೀಸ್ ಮಾಡಿ, ನೋ ಪ್ರಾಬ್ಲಮ್. ಸೊ ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ನಾನು ಇನ್ನೊಂದು ಸಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೆ. ನನ್ನಿಂದ ಏನಾದರೂ ತಪ್ಪಾದ್ರೆ ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್.